तां यथा विनिमयो यत्र त्रिसर्गो मृषा काम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानितिर्षितवो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्. ಹೇಳ್ತಾಯಿದ್ದೀಗ ಆತ್ಮಭಾವ ಏತತ್ ಪರಂ ತತ್ ಜಗದಾತ್ಮನಃ ಪದಂ ಸಕೃದ್ವಿಭಾತಂ ಸವಿತುರ್ಯಥಾ ಪ್ರಭಾ ಯಥಾ ಸವೋ ಜಾಗ್ರತಿ ಸುಪ್ತವೃತ್ತಯೋ ದ್ರವ್ಯಕ್ರಿಯಾಕಾರಕ ವಿಭ್ರಮಾತ್ಯಯಃ. ಆತ್ಮಭಾವ ಶರೀರೇ ತು ದ್ರವ್ಯಭ್ರಮ ಉದಾಹೃತಃ. ದ್ರವ್ಯಭ್ರಮ ಕ್ರಿಯಾಭ್ರಮ ಕಾರಕಭ್ರಮ. ಆತ್ಮಭಾವ ಶರೀರೇ ತು ದ್ರವ್ಯಭ್ರಮ ಉದಾಹೃತಃ. ನಮ್ಮ ಶರೀರವನ್ನೇ ನಾವು ಅಂತ ತಿಳ್ಕೊಂಡ್ರೆ ಅಂತ ಕರೀತಾರೆ, ದ್ರವ್ಯಭ್ರಮ ಅಂತ ಕರೀತಾರೆ. ದ್ರವ್ಯಾದ್ವೈತ ಕಾರಕಾದ್ವೈತ ಇತ್ಯಾದಿ ಮುಂದೆ ಬರುತ್ತೆ, ಮತ್ತೆ ಡೀಟೇಲ್ ಮುಂದೆ ಬರುತ್ತೆ. ಇದು ಭ್ರಮ. ಇದು ಆತ್ಮಭಾವ ಶರೀರೇ ತು ದ್ರವ್ಯಭ್ರಮ ಉದಾಹೃತ. ನಮ್ಮ ಶರೀರವೇ ನಾನು ಅಂತ ತಿಳ್ಕೊಳ್ಳೋದಕ್ಕೆ ದ್ರವ್ಯಭ್ರಮ ಅಂತ ಕರೀತಾರೆ. ಕ್ರಿಯಾಭ್ರಮಸ್ತು ಅಹಂಕರ್ತ ಮದೀಯಾನಿ ಇಂದ್ರಿಯಾಣಿ ತು. ನಾನೇ ಕರ್ತೃ, ಇಂದ್ರಿಯಗಳು ನನ್ನ ಅಧೀನ ಅಂತ ತಿಳ್ಕೊಳ್ಳೋದೇನಿದು ಕ್ರಿಯಾಭ್ರಮ. ಕಾರಕಭ್ರಮ ಇತ್ಯುಕ್ತ ಏತೇ ಮೊದಲನೇದಿದು. ಆತ್ಮಭಾವ ಶರೀರೇ ತು ದ್ರವ್ಯಭ್ರಮ ಉದಾಹೃತ. ಕ್ರಿಯಾಭ್ರಮಸ್ತು ಅಹಂಕರ್ತ. ಇಷ್ಟೇ. ಕ್ರಿಯಾಭ್ರಮಸ್ತು ಅಹಂಕರ್ತ, ನಾನು ಮಾಡ್ತೇನೆ ಅಂತ ತಿಳ್ಕೊಳ್ಳೋದು ಕ್ರಿಯಾಭ್ರಮ. ಮದೀಯಾನಿ ಇಂದ್ರಿಯಾಣಿ ತು ಕಾರಕಭ್ರಮ. ಇಂದ್ರಿಯಗಳು ನನ್ನವು ಅಂತಕ್ಕಂಥದ್ದು ಕಾರಕಭ್ರಮ. ಮೂರು ಭ್ರಮೆಗಳು ನಮಗಿವೆ. ಇತ್ಯುಕ್ತ ತಯೇತೇ ವಿಭ್ರಮಾಯದ. ಈ ವಿಭ್ರಮಗಳು ಇನ್ನೂ ಹೆಚ್ಚು ಆಗ್ತಾ ಹೋದಂತೆ ಶ್ವಾಸಾದಿವೃತ್ತಿಲೋಪೇನ ಪ್ರಾಣ ಉದ್ಯೋಗಿನಸ್ತದ ವಿಲೀಯಂತೆ ಪ್ರಾಣಭಕ್ತ್ಯ ನಿತ್ಯ ಸ್ವಾಪವತಾಂ ಸ್ಫುಟಂ ಉದ್ಯೋಗ ಏವ ಜಾಗ್ರತ್ ಸ್ಯಾತ್ ಯೋಗಿನಾಂ ಮುಕ್ತಿಸಿದ್ಧಯೇ ಇತಿ ಅಧ್ಯಾತ್ಮೇ. ಶ್ವಾಸಾದಿವೃತ್ತಿಲೋಪೇನ ಪ್ರಾಣ ಯದಾ ಉದ್ಯೋಗಿನಃ ತದಾ. ಶ್ವಾಸಾದಿವೃತ್ತಿಲೋಪೇನ, ಶ್ವಾಸ ಬದಲಾದವುಗಳು ವೃತ್ತಿಗಳು, ಇಂದ್ರಿಯಗಳ ವೃತ್ತಿಗಳು, ಪ್ರಾಣಾದ ಇಂದ್ರಿಯಗಳು. ವಿಲೀಯಂತೆ ಪ್ರಾಣಭಕ್ತ್ಯ, ಇಲ್ಲಿ ತಪ್ಪು ತಿಳ್ಕೊಂಡವನಿಗೆ ಪ್ರಾಣಭಕ್ತಿಯಲ್ಲಿ ಭಕ್ತಿಯಿಂದಾಗಿ ಇವರೆಲ್ಲ ಕೂಡ ಬಿಟ್ಟು ಹೋಗಕ್ಕೆ ಶುರು ಮಾಡ್ತಾರೆ. ನಿತ್ಯ ಸ್ವಾಪವತಾಂ ಸ್ಫುಟಂ, ಇವರು ನಿತ್ಯ ಸ್ವಾಪವತಾಂ, ಮಧ್ಯ ಸದಾ ಮಲಗಿದವರು ಅಂತ ಅರ್ಥ ಇವರಿಗೆ. ಉದ್ಯೋಗ ಏವ ಜಾಗ್ರತ್ ಸ್ಯಾತ್, ಎಚ್ಚರದಿಂದ ಇರೋದು ಉದ್ಯೋಗ, ಇಲ್ಲದೆ ಇರೋದು ನಿದ್ರೆ. ಸ್ಯಾತ್ ಯೋಗಿನಾಂ ಮುಕ್ತಿ ಸಿದ್ಧಯೇ, ಸರಿಯಾಗಿ ಅರ್ಥ ಮಾಡಿಕೊಂಡು ಭ್ರಮೆಗೆ ಒಳಗಾಗದೆ ಬದುಕಿದ್ರೆ ಏನಾಗುತ್ತದೋ ಮುಕ್ತಿಗೆ ಸಿದ್ಧಿಗೆ ಕಾರಣವಾಗುತ್ತೆ. ಇದು ವಿಶೇಷವಾದ ಭ್ರಮೆ, ಇದು ಹೊಸ ವಿಷಯ. ಏನದು ದೇಹ ಒಂದೇನೇನು ಮೊದಲನೇ ಭ್ರಮ ದ್ರವ್ಯಭ್ರಮ, ಎರಡನೇದು ಕ್ರಿಯಾಭ್ರಮ, ಮೂರನೇದು ಕಾರಕ ಭ್ರಮ. ಮೂರು ಭ್ರಮೆಗಳು ನಮಗಿದೆ. ಮೂರು ಭ್ರಮೆಗಳೇ ಎಲ್ಲ ಸಂಸಾರಕ್ಕೂ ಮೂಲ ಅದೇ. ನಾನು ದೇಹ ಅಲ್ಲ, ದೇಹವಾರ್ವ ಬೇರೆ. ಎರಡನೇದು ನಾನು ಕರ್ತೃವಲ್ಲ, ದೇವರೇ ಕರ್ತ, ಅಹಂಕರ್ತ ಹರಿಕರ್ತ. ಇಂದ್ರಿಯಗಳನ್ನು ಅಧೀನಲ್ಲ, ಅಂತಃ ಪ್ರವೇಶ. ಅವರು ತಿಳ್ಕೊಂಡ್ಬಿಟ್ರೆ ಅದೇ ಮುಕ್ತಿ. ಈ ಭ್ರಮೆಯಲ್ಲಿ ಬದುಕಿದ್ರೆ ಅದು ಎಷ್ಟು ತಿಳ್ಕೊಂಡ್ರೂ ಉಪಯೋಗ ಇಲ್ಲ. ಮೇಲೆ ಮಾತು ಬಂದು ಒಂದು ತಿಳ್ಕೊಳ್ಳೋದು ಒಂದಾದರೆ ಅದು ಸಾಧನೆ ಅಂತ ಕರೆಯೋದಿಲ್ಲ. ಅಲ್ಲ, ನಾನೇ ಮಾಡ್ತೀನಿ ಅಂತ ತಿಳ್ಕೊಂಡಾಗ ಅದು ಇಂದ್ರಿಯಗಳಿಗೆ ಒಂದು ಲಿಮಿಟ್ ಇದೆ. ಏನು ಲಿಮಿಟ್ ಇದೆ? ಹೊರಗೆ ನನ್ನವು ಇಂದ್ರಿಯಗಳು, ಇಂದ್ರಿಯಗಳಿಂದ ಮಾಡೋದು ಬೇರೆ. ಇಂದ್ರಿಯಗಳು ನಮ್ಮ ಅಧೀನನಾ? ಅಲ್ಲ. ನಮ್ಮ ಅಧೀನ ಆಗಿದ್ದರೆ ಕಣ್ಣು ಹೋಗ್ತಾನೆ ಇದ್ದಿಲ್ಲ, ಕಿವಿ ಹೋಗ್ತಾನೆ ಇರಲಿಲ್ಲ, ಸೇರಿಕೊಂಡಿಲ್ಲ. ಮಾಡ್ತಿರೋ ಬೇಕಾದ್ರೆ ತಿಳ್ಕೊಳ್ಳೋದು ಒಂದು ವಶ ಇದೆ. ಒಬ್ಬ ವ್ಯಕ್ತಿ ವಶ ಇದೆ, ನಮ್ಮ ವಶ ಇದ್ದಾನೆ, ಅವ್ನು ಕೆಲಸ ಮಾಡ್ತೇವೆ, ನಮಗೆ ನಾವು ಹೇಳಿದ್ ಮಾಡ್ತಾರಷ್ಟೇ, ನಾನು ನಿಂತು ಮಾಡಿಸ್ತಾ ಇಲ್ಲ. ಅದರಿಂದ ಅದು ಕಾರಕ. ಮತ್ತು ನಮ್ಮದು ಅಂತ ತಿಳ್ಕೊಳ್ಳೋದು ಏನದು, ನಾನೇ ಮಾಡ್ತೀನಿ ಎಂಬುದೇನದು ಯಾವ ಭ್ರಮ? ಕ್ರಿಯಾಭ್ರಮ, ದ್ರವ್ಯಭ್ರಮ, ಕ್ರಿಯಾಭ್ರಮ, ಕಾರಕ ಭ್ರಮ. ಮೂರು ಭ್ರಮೆ ಇದೆ.
ಈ ವ್ಯಕ್ತಿ ನನ್ನವನು, ಯಾರು ಏನಕ್ಕೆ ನಾನು ಮಾಡಿಸಿಬಿಟ್ಟೆ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರಲ್ಲ ಹಾಗೆ. ಆ ರೀತಿ ಆಯ್ತು. ದೇವರು ಹೇಳಿದಾಗ ಇಂದ್ರಿಯಗಳು ಮಾಡ್ತೀವಿ ಅಂದರೆ ನಾವು ಹೇಳಿದಾಗ ಮಾಡ್ತಾ ಇಲ್ಲವು, ನಾವು ತಿಳ್ಕೊಂಡಿರೋ ನಾವು ಹೇಳಿದಾಗ ಮಾಡ್ತಾಯಿವೆ ಅಂತೇಳಿ ತಪ್ಪದು. ಇಂದ್ರಿಯಗಳು ನಮ್ಮದು ಒಂದು ಭ್ರಮೆ. ಇನ್ನು ನಾನು ಮಾಡ್ತೇನೆ ಎಂಬುದು ಇಲ್ಲಿ ಒಳಗಿನ ಸಾಕ್ಷಿಯಿಂದ ಶುರುವಾಗೋದಿಲ್ಲ, ಇದು ಹೊರಗಿನಿಂದ ಶುರುವಾಗೋದು. ನಾನು ಎಂಬುದು ಬರೋದು ಯಾವುದಕ್ಕೆ? ಸಾಕ್ಷಿ. ಆದ್ದರಿಂದ ಸಾಕ್ಷಿಯಿಂದ ತಪ್ಪು ತಿಳ್ಕೊಂಡಾಗ ಅದು ಕ್ರಿಯಾಭ್ರಮ. ಇಂದ್ರಿಯಗಳ ಬಗ್ಗೆ ತಪ್ಪು ತಿಳ್ಕೊಂಡಾಗ ಅವೆಷ್ಟು ಕಾರಕ ಇಂದ್ರಿಯ ಕಾರಕಗಳು. ಮಾಡೋದು ಕಾರಕ, ಮಾಡೋನು ಕರ್ತ. ಕರ್ತ, ಕಾರಕ, ದ್ರವ್ಯ ಮೂರಿದೆಗ. ಕರ್ತ, ಕಾರಕ, ದ್ರವ್ಯ. ಕರ್ತೃ ಅಂತ ತಿಳ್ಕೊಳ್ಳೋದು ಯಾವುದದು? ದ್ರವ್ಯಭ್ರಮ. ಇದು ಅನ್ನೋದು ಎರಡನೇದು ಅಂದರೆ ಕ್ರಿಯಾಭ್ರಮ. ಮೊದಲನೇದು ದ್ರವ್ಯಭ್ರಮ, ಕೊನೆಯದು ಕಾರಕ ಭ್ರಮ. ಮೂರು ಭ್ರಮೆಗಳು ಒಳಗಾಗಬಾರದು. ಅವ್ರು ಹೇಳೋದು ಎಲ್ಲವೂ ಭ್ರಮೆ ಅಂತ ಅವ್ರೇನು, ಎಲ್ಲದೂ ಭ್ರಮೆ ಅವ್ರ ಪ್ರಕಾರ. ಆತ್ಮ ಒಂದೇ ಸತ್ಯ. ಹಾಗಾಗಿ ಈ ಭ್ರಮೆಗಳೇ ನಮಗಿದೆ, ಇದು ಹೋಗಬೇಕು, ಇದು ಸರಿಯಾದದ್ದು. ಏನು ನಾನು ಮಾಡ್ತೇನೆ, ನನ್ನವುಗಳಿಂದ ಮಾಡ್ತೇನೆ, ಹೋಯ್ತಲ್ಲ ಇಲ್ಲಿ ಮತ್ತೆ. ತಾನೊಬ್ಬನೇ ಇದ್ದೆ, ಇನ್ನೊಬ್ರು ಇಲ್ಲೇ ಇಲ್ಲ, ಇದೆ ನನ್ನವರಲ್ಲ ಅವರು. ಅಲ್ಲಿ ಏನಾಯ್ತು ಗೊತ್ತಾ, ಈಗ ಇಂದ್ರಾದಿ ದೇವತೆಗಳು ಏನು ಮಾಡ್ತಿದ್ದಾರೆ, ಇವರೆಲ್ಲ ವಾಯುದೇವರು, ಯಮದೇವರು, ಮಾತಾಡ್ತಾ ಕೂತಿದ್ದಾರೆ ಒಂದು ಇದ್ರ ಕೆಳಗೆ. ಇಂದ್ರ ಏನು ಹೇಳಿ ಸುಳ್ಳು ಹೇಳಿದ್ರೆ ನಾನು ಹಿಡಿದಾಕಿದ್ದೀನಿ ಅವರು ತಕ್ಷಣ ಶಾಪ ಕೊಟ್ಟರು. ನೀವು ಮಾಡಿದ್ದ ಅದು, ನೀವು ಹುಟ್ಟಿ ಹೋಗೋದಳು. ಎಷ್ಟು ಅದೇ ಯಾವಾಗಲಿಂದ ಭ್ರಮೆ ಇಲ್ಲ. ಒಂದು ಕಾಲಕ್ಕೆ ಬಂದ ಭ್ರಮೆಗೆ ಅಂಥ ದೊಡ್ಡ ಪನಿಷ್ಮೆಂಟ್. ಸದಾ ಅದೇ ಇದ್ದರೆ ಆ ಥರ ಆಗುತ್ತೆ. ಅವ್ರು ಮಾಡಿದ್ದಲ್ಲ, ಯಾರೋ ಮಾಡಿದ್ದನ್ನು ನಾನು ಮಾಡಿದ್ದು ತಿಳ್ಕೊಡೋದು. ಇಂದ್ರಿಯಗಳು ನಮ್ಮ ಅಧೀನನೇ ಅಲ್ಲ ಅಂತ ಹೇಳಿದಾಗ ಅದನ್ನು ನಾನು ಮಾಡಿದೆ ಅಂತ ತಿಳ್ಕೊಂಡು, ಇಂದ್ರಿಯಗಳಲ್ಲೂ ಕೂಡ ನಾಹಂಕರ್ತ ಒಂದು, ನಾಹಂಕಾರಯಿತ, ಮಾಡಿಸುವವನು ನಾನಲ್ಲ. ಸೊ ಡಿಫರೆನ್ಸ್ ಬಂದಾಗ ಮಾಡುವವನು ನಾನಲ್ಲ, ಮಾಡಿಸುವವನು ನಾನಲ್ಲ. ಕೆಲಸ ಮಾಡಿದ್ವಿ ನಾನಲ್ಲ ಅಂತ ಹೇಳಿ ಇನ್ನೊಬ್ರ ಕೈ ಮಾಡಿಸಿ, ನಾನು ಮಾಡಿಸಿ, ಅದು ಕೂಡ ಅಲ್ಲ. ದೇವ್ರು ನಿಂತು ಮಾಡಿಸ್ದೆ ಹೊರತು ನಾವು ಮಾಡಿಲ್ಲ. ಇವೆಲ್ಲ ಸೂಕ್ಷ್ಮ ವಿಚಾರ. ಇವೆಲ್ಲ ಗೊತ್ತಾಗೋದಕ್ಕೆ ರಿಯಲೈಸೇಷನ್ ಅಂದ್ರೇನು? ಅರ್ಥ ಮಾಡಿಕೊಳ್ಳುವಿಕೆ. ಏನದು? ಅನುಭವಿಸಿ ವಿಷಯ ತಿಳ್ಕೊಳ್ತಕ್ಕದ್ದು. ಅನುಭವಿಸಿ, ಹೌದು ಸತ್ಯ, ಬೆಂಕಿ ಸುಡುತ್ತದೆ, ಏನದ ಥಿಯರಿ, ಸುಡುತ್ತೆ. ಈ ಅವ್ರು ಹೇಳೋದು ಮಾತೇ ಬೇರೆ. ಈಗ ಬೆಂಕಿ ಸುಡುತ್ತಾರೆ, ಜೋರ ಹೊಡ್ಕೊತಾ ಇರ್ತಾರೆ. ಇಲ್ಲಿ ಬೆಂಕಿ ಶುರು ಮಾಡ್ತಾರೆ. ಅಂದರೆ ಅನುಭವದಲ್ಲಿ ಏನು ಬಂದಿದೆ ಅವನಿಗೀಗ, ಅದು ಭಾಳ ಮುಖ್ಯ. ಇವತ್ತು ಆಗಿರೋದು ಹಾಗೆ, ನಾನು ಕರ್ತಾನಲ್ಲ ಹೇಳ್ಕೊಡೋದಷ್ಟೇ, ಒಳಗೆ ನಾನೇ ಕರ್ತ ಅಂತ ತಿಳ್ಕೊಂಡ್ರು, ಅದು ತಪ್ಪದು. ಏನು ಅದು ಬೇರೆ ಅದೆಲ್ಲ ಸರಿ, ಇದೆಲ್ಲ ಸೇರುತ್ತೆ. ಬಟ್ ಇದು ಸ್ಪೆಸಿಫಿಕ್ಕಾಗಿ ಅವರು ಭ್ರಮೆದ ಬಗ್ಗೆ ಹೇಳ್ತಿದ್ದಾರೆ. ಮೂಲತಃ ದೇವರದ್ದು ಏನಂತ ತಿಳ್ಕೊಡೋದು ಅದು ಉತ್ತರ ಅದಕ್ಕೆ. ಅಲ್ಲ, ಅದು ಭ್ರಮೆ. ಅದೇನು ನಿಗ್ರಹ ಅಂತ ಮಾಡೋದು ಅಷ್ಟೇ. ಈಗ ಕಾರ್ ಇದೆಯಪ್ಪ, ನಮ್ಮ ಕಾರ್ ಅಲ್ಲ ಅದು, ಮನೆಗೆ ಕೊಟ್ಬಿಟ್ಟು ಹಾಕ್ಕೊಂಡು ಏನು ಕೆಲಸ ಕೊಟ್ಟಿದ್ದಾರೆ ಅವ್ರೀಗ? ಆಫೀಸ್ ಕೆಲಸ ಕೊಟ್ಟು ತಪ್ಪಾಗಲಿಲ್ಲ. ಈಗ ಅಲ್ಲೇ ತಪ್ಪು ಮಾಡ್ತಾರೆ. ಅವ್ರು ತಿಳ್ಕೊಂಡಿದ್ದೇನು, ಕಾರ್ ನನ್ನಿದ್ದೇನೆ ಅಂತ ತಿಳ್ಕೊಂಡಿದ್ದಕ್ಕೆ ಮನೆಗೆ ಹೋಗಿದ್ದು ಅವನು. ಕಾರ್ ನನ್ನ ಅಧೀನ ಅಲ್ಲ. ಯಾರೋ ಕೇಳ್ತಾರೆ, ನಾವು ಇಲ್ಲ ಕೊಡ್ಲಿಕ್ಕೆ ಬರೋದು, ನಂದು ಅಲ್ಲ ಇದು ಅಂತ ಹೇಳಬೇಕು ಅವ್ರು. ಗೊತ್ತಾಯ್ತು, ಬಾರಿ ಕೂತ್ಕೊಂಡು ಪರವಾಗಿಲ್ಲ ಅಂತ ಕರ್ಕೊಂಡು ಹೋಗಿಬಿಟ್ರೆ ತಪ್ಪಾಗುತ್ತೆ. ಇವೆಲ್ಲ ಯೋಚನೆ ಮಾಡಿದ್ರೆ ಎಲ್ಲಿ ಭ್ರಮೆ ಹೇಗೆ ಬರುತ್ತೆ ಹೇಳ್ತಾರೆ. ಆ ಭ್ರಮೆ ಒಳಗಾಗಬಾರ್ದು. ಅವ್ರಿಗೆ ಗೊತ್ತಿಲ್ವ ಈಗ, ಕಾರ್ತಾನೆಲ್ಲ ಗೊತ್ತಿಲ್ವ ಈಗ, ಆದರೂ ಏನು ಉಪಯೋಗಿಸ್ತಾನೆ, ತನಗೋಸ್ಕರ ಉಪಯೋಗಿಸಿರ್ತಾನೆ, ತಪ್ಪಾಗಲಿಲ್ಲ, ಅದು ಭ್ರಮೆ. ಅದನ್ನು ಕಂಟ್ರೋಲ್ ಮಾಡೋದು. ಕಾರ್ ಕೊಟ್ಟಿದ್ದೆ, ಹುಷಾರು, ನೀನು ಉಪಯೋಗಿಸೋಕ್ಕಲ್ಲ ಆಫೀಸ್ ಕೆಲಸಕ್ಕೆ, ಆ ಎಚ್ಚರ ಇರಬೇಕು ಯಾವಾಗ ಕೂಡ. ಎಷ್ಟೋ ಸತಿ ಡ್ರೈವರ್ಗಳು ಬಿಟ್ಬಿಡ್ತಾರೆ, ಎಲ್ಲೂ ದೂರದಿಂದ ಇರ್ತಾರೆ, ಮನೆ ಬಂದು ಬಿಟ್ಬಿಡ್ತಾರೆ. ತಾವು ಟೂ ವೀಲರ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ವಾಪಸ್ ಹೋಗ್ತಾರೆ. ಈ ಕಾರಲ್ಲಿ ಹೋಗಾಗಿಲ್ಲ ಅವರು, ಒಪ್ಪಿಸಿ ಆಯ್ತು, ಕೆಲಸ ಮುಗಿತವ್ರು. ಅಥವಾ ಹಾಗೋ ಹೋಗ್ಬೇಕು ಅವರು, ಇದ್ರಿಗೆ ಹೋಗ್ಬೇಕು ಕಾರಣ ಇಲ್ಲ. ಅನುಮತಿ ತೊಗೊಂಡು ಹೋಗೋದು ಬೇರೆ, ಯಾವುದು ಅನಿವಾರ್ಯ ಇತ್ತು ಅದು ಬೇರೆ, ಅದು ತಂದೋದು ತಿಳ್ಕೊಳ್ಳೋದು ಬೇರೆ. ಅನುಮತಿ ತೊಗೊಂಡೋದ್ರೆ ತಂದಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ. ಇಂದ್ರಿಯ ಆ ಭ್ರಮೆ ಕೇಳ್ಕೊಡಿ. ಇದು ಡ್ರೈವರ್ನ ಬಸ್ ನಮ್ಮದಲ್ಲ. ಉದಾಹರಣೆಗೆ ನಮ್ಮ ಕಾರಲ್ಲಿ ಹೋಗ್ತಿದ್ದೀವಿ, ಡ್ರೈವರ್ ನಿಲ್ಸ ಇದು ಬೇರೆ. ಇನ್ನೊಬ್ರು ಕಾರಲ್ಲಿ ಹೋಗ್ತೀವಿ, ನಾವು ಹೇಳಕ್ಕೆ ಬರೋಲ್ಲ. ಈಗ ನಾವು ಹೇಳಿದ್ರೆ ಅವ್ನು ಕೇಳಲ್ಲ. ಯಾರು ಹೇಳಬೇಕು? ಓದಾರು ಹೇಳಬೇಕು. ಅವ್ನು ಹೇಳ್ತಾರೆ, ಇವ್ರು ಮನೆ ಬಿಟ್ಟು ಅಂತ ಹೇಳಿರ್ತಾರೆ. ಎಲ್ಲೆಲ್ಲ ಹೋಗ್ಬಿಡ್ಲಕ್ಕೆ ಬರೋದು, ಸೀದಾ ಮನೆ ಬಿಟ್ಟು ಹೋಗ್ಬೇಕಂತಾನೆ. ಎಲ್ಲೇ ಹೋಗಿ ಅಲ್ಲೆಲ್ಲ ರೋಡ್ ಹಾಕೊಂಡು ಸಾಕಾದು ಅಂತ ಕಳ್ಸಕ್ಕೆ ಬರೋಲ್ಲ. ಅದು ನೀವು ಅಷ್ಟು ಬಿದ್ದರೆ ಅದೇ ಮತ್ತೆ ಬೇರೆ ಇಷ್ಟದಾಗ ಬೇರೆ ವಾಹನದಲ್ಲಿ ಹೋಗ್ಬೇಕು. ಅವ್ರಿಗೆ ಇದನ್ನು ದುರುಪಯೋಗ ಮಾಡ್ಕೊಳ್ಳೋಂಗಿಲ್ಲ. ಕರೆಸಿದ್ದ ಅಲ್ಲಿಂದ ಮನೆ ಬಿಟ್ಬಿಡ್ತಾರೆ, ಆ ಕೆಲಸ ಮುಗೀತು. ಅದಕ್ಕೆ ಇವೆಲ್ಲ ಅದೇ ಇದೆಲ್ಲ ಬಿಟ್ಬಿಟ್ಟು ಎಚ್ಚರದಿದ್ದು ಇವೆಲ್ಲ ನಾನು ತಾನೇ ಯಾರೋ ತನ್ನ ದೇಹವ್ಯಾರೋ ಫಸ್ಟ್ ಕ್ಲಾಸ್ ಆಗಿದೆ. ಅದು ಒಂದಾಯಿತು.
ಇದು ನಾನು ಕರ್ತ ಹರಿ ಕರ್ತ, ಎರಡನೇ ಭ್ರಮೆ ಹೋಯಿತು. ಮೂರನೇ ಭ್ರಮೆ ಏನೀಗ, ನಾನು ಮಾಡಿಸ್ತಾ ಇಲ್ಲ. ಗೊತ್ತಾಯ್ತು, ಇಂದ್ರಿಯಗಳು ತಮ್ಮ ಬಂತಿದೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್. ಆಯ್ತು, ತತ್ವಾಭಿಮಾನ ದೇವರು ಪೆರಿಸ್ತಾ ನಡ್ಕೋತಾ ಇವೆ ಅಂತ ತಿಳ್ಕೊಂಡ್ಬಿಟ್ರೆ ಮೂರು ಭ್ರಮೆ ಹೋಯ್ತಾ ಲೆಕ್ಕಲ್ಲಿ. ಅವೆಲ್ಲ ಓವರ್ನೈಟ್ ಹೋಗೋದಿಲ್ಲ, ಅಭ್ಯಾಸ ಆಗಬೇಕು, ಹೇಳಿ 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 ಹೋಗಬೇಕು. ತೇನೈಕಮಾತ್ಮನವಶೇಷ ದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಸ್ವತೇಜಸ ಧ್ವಸ್ತಗುಣಪ್ರವಾಹಂ ಆತ್ಮೈಕಭಾವೇನ ಭಜದ್ವಮಧ್ವಾ. ಏನು ಶಾಸಾದಿ ವೃತ್ತಿಲೋಪೇನ ಪ್ರಾಣ ಉದ್ಯೋಗಿನಸ್ತದ. ಪ್ರಾಣಾದಿ ಇವೆಲ್ಲ ತಿಳ್ಕೊಂಡು ಆ್ಯಕ್ಚುಲಿ ಆಗಿರೋದೇನೀಗ, ಪ್ರಾಣಾದಿ ವೃತ್ತಿಗಳು ತಂದಂತ ತಿಳ್ಕೊಂಡ್ರೆ ಲೋಪ ಆಯಿತು. ತಂದ ಅಫೆನ್ಸ್ ಅಲ್ಲ, ತಂದಂತ ತಿಳ್ಕೊಂಡು ಪ್ರಾಣಾದಿಗಳ ವೃತ್ತಿ ಅಂದ್ರೇನು, ಇಂದ್ರಿಯಗಳ ವೃತ್ತಿಗಳು ಅವೆಲ್ಲ ಏನಾಗ್ತಾಯಿದೆ ಈಗ, ಪ್ರಾಣಾದಿ ವೃತ್ತಿ ಶಾಸಾದಿ ವೃತ್ತಿ ಲೋಪೇನ ಕಳ್ಕೊಳ್ತಾ ಹೋದಂತೆ. ಅವ್ರೇನು ಮಾಡ್ತಾರೆ, ಯಾರು ಹೇಳ್ತಾರೆ, ನಾನೇ ಕೊಟ್ಟೆ ನೆಕ್ಸ್ಟ್ ಅವ್ರು ಕಳಿಸ್ಬಿಡಿ, ಬಿಟ್ಬಿಡಿ ಅವ್ರನ್ನ ಕಳಿಸ್ಬಿಡಿ, ಅವ್ರನ್ನ ಕಳಿಸಿ. ಅದು ಬಂದಂದಿಲ್ಲ ಡಿಸ್ಕನೆಕ್ಟ್ ಆಗ್ತಾರೆ. ಈ ಭ್ರಮೆ ಇದ್ದರೆ ನಾಳೆ ಬರೋದಿಲ್ಲ. ಅದು ಇವತ್ತು ಇಂದ್ರಿಯಗಳು ಯಾಕೆ ಹೋಗುತ್ತೆ, ಕೃತಯುಗದಲ್ಲಿ ಕೊನೆಯವರೆಗೂ ಕೂಡ ಏನಾಗ್ತಿದ್ದಿಲ್ಲ ಅವರಿಗೆ, ಎಲ್ಲ ಇದು ಗಟ್ಟಿಬಿಟ್ಟು ಯಾವ ಲೋಪನೂ ಇಲ್ಲ, ಅವ್ರ ಅನುಸಂಧಾನ ಇತ್ತು ಅವರಿಗೆ. ಇವ್ರು ಭ್ರಮೆ ಬರೋದ್ರ ಮಧ್ಯೆ ಮಧ್ಯೆ ಏನಾಗುತ್ತೆ, ಎಲ್ಲ ಇಂದ್ರಿಯ ಲೋಪಗಳು ಎಲ್ಲ ಶುರುವಾಗುತ್ತೆ. ಆ ಭ್ರಮೆ ಬರಬಾರ್ದು. ಅದು ನಾನು ಯೋಚನೆ ಇನ್ನೊಂದು ಕೊಟ್ಟವ್ರು ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕೊಡೋದಿಲ್ಲ ಅವನ ಕೈಲಿ. ಮತ್ತು ಅವ್ನು ಕೊಡ್ತಾ ಬಂದು ಕರೆದು ವಾಪಸ್ ಹೋಗಿ ನೀನು ಏನೊಬ್ರು ಕಳಿಸ್ತೀನಿ ಅಂತ ಹೇಳ್ಬಿಡ್ತಾರೆ. ಅದೇ ತೆಗೆಯೋದು. ವಾಲಂಟ್ರಿ ಬೇರೆ, ಕಂಪಲ್ಸರಿ ರಿಟೈರ್ಮೆಂಟ್ ಬೇರೆ, ಆ ರೀತಿ ಮಾಡ್ತಾರೆ ಕೆಲಸ. ನಾನು ಬಿಟ್ಟು ಹೋಗ್ತೇನೆ ಅಂತ ಅವ್ರು ಹೋಗೋದು ಬೇರೆ, ನಾನು ಕಳಿಸ್ತೀನಿ ಅಂತ ಇವನು ಕಳಿಸೋದು ಬೇರೆ. ತೈರೈಕಮಾತ್ಮಶೇಷ ದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ. ಆದ್ದರಿಂದನೇ ಏಕಂ ಆತ್ಮಾನಂ ಅಶೇಷ ದೇಹಿನಾಂ, ಎಲ್ಲ ದೇಹ ಒಬ್ಬನೇ ಸ್ವಾಮಿ ಇದ್ದಾನೆ. ಒಬ್ಬನೇ ಸ್ವಾಮಿ ಇದ್ದಾನೆ ಅಂತ ಹೇಳೋದು ಸರಿ, ಎಲ್ಲ ಆತ್ಮ ಒಂದೇ ಅಂತ ತಿಳ್ಕೊಳ್ಳೋದಲ್ಲ. ಎಲ್ಲ ಆತ್ಮಗಳಿಗೂ ಒಬ್ಬನೇ ಸ್ವಾಮಿ ಇದ್ದಾನೆ, ಇದು ಸರಿಯಾದ ಸಿದ್ಧಾಂತ. ಆತ್ಮೇತಿ ರೂಪ ಗಚ್ಚಂತಿ ಮುಂದೆ ಬರುತ್ತೆ. ಈಗ ಗ್ರಾಹಯಂತಿ ಚ, ಸ್ವಾಮಿ ಇದ್ದಾನೆ ಎಚ್ಚರದಿಂದ ಇರು, ತಾನು ಹಾಗೆ ತಿಳ್ಕೊಂಡು ಇನ್ನೊಬ್ರಿಗೂ ಅದೇ ಮಾತನ್ನೇ ಹೇಳ್ತಾನೆ. ಅದು ಉಪಾಸನೆ. ಸ್ವತೇಜಸ ಕಾಲಂ ಪ್ರಧಾನಂ ಪುರುಷಂ ಪರೇಶಂ. ಕಾಲ ಬೇರೆ ಇದೆ, ಪ್ರಧಾನ ಬೇರೆ ಇದೆ, ಪುರುಷ ಬೇರೆ ಇದೆ. ಅದು ಪುರುಷ ಪರೇಶ, ಪುರುಷಾದ ಜೀವ, ಪರೇಶ ಪುರುಷ ನಾರಾಯಣ. ಇವೆಲ್ಲ ವ್ಯತ್ಯಾಸ ತಿಳ್ಕೊಂಡಿರಬೇಕು. ಸ್ವತೇಜಸ ಧ್ವಸ್ತ ಗುಣಪ್ರವಾಹಂ, ಪರಮಾತ್ಮ ಹೇಗಿದ್ದಾನೆ ಅಂತ ಎಲ್ಲ ಬೆಂದೆ. ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ, ಗುಣಗಳ ಪ್ರವಾಹ ಪರಮಾತ್ಮ ಬೆಟ್ಟಿ ನಿಂತಿದ್ದಾನೆ. ಆತ್ಮೈಕ ಭಾವೇನ ಭಜದ್ವಮಧ್ವ, ಅದು ಪರಮಾತ್ಮ ಒಬ್ಬನೇ ಒಬ್ಬನು ಅನ್ನೋ ಭಾವನೆಯಿಂದ ಸದಾ ಆರಾಧನೆ ಮಾಡಿ ಸಂದೇಶವನ್ನು ಕೊಡ್ತಾರೆ. ಪೂರ್ಣೋ ವಿಷ್ಣು ಸ ಏವೈಕಃ ಇತಿ ಭಾವೋ ಯೈರಿತಃ ಆತ್ಮೈಕ ಭಾವ ಇತಿ ತಂ ವಿದುರ್ಬ್ರಹ್ಮಾತ್ಮದರ್ಶಿನಃ ಇತಿ ಸತ್ಯ ಸಂಹಿತಾಯ. ಆತ್ಮೈಕ ಭಾವಕ್ಕೆ ಅಲ್ಲಿ ಪದದಲ್ಲಿ ಅರ್ಥ ಇದೆ, ಆದರೆ ಅದನ್ನು ಅಪಾರ್ಥ ಮಾಡೋಕ್ಕೆ ಬರುತ್ತೆ. ಅದನ್ನು ಅದು ಇದೇ ಅರ್ಥ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಕೊಟೇಶನ್ ಕೊಟ್ಟು ಸತ್ಯ ಸಂಹಿತಾನ ಅಂತಲ್ಲಿ ಹೇಳಿದ್ದಾರೆ. ಪೂರ್ಣೋ ವಿಷ್ಣು ಯಾವ ಶಬ್ದಕ್ಕೆ, ಹೌದು, ಪೂರ್ಣೋ ವಿಷ್ಣು ಸಹ ಏವ ಏಕಃ ಇತಿ ಭಾವೋ ಯೈರಿತಃ. ವಿಷ್ಣು ಒಬ್ಬನೇ ಪೂರ್ಣ, ಅವನೊಬ್ಬನೇ ಇನ್ನೊಬ್ಬರಂಥ ಪೂರ್ಣತೆ ಬೇರೆ ಯಾರಿಗೂ ಇಲ್ಲ. ಅದೇನಂತ ಕರೆ ಆತ್ಮ ಏಕಭಾವ ಆತ್ಮೈಕಭಾವ ಇತಿ ತಂ ವಿದುಹು ಬ್ರಹ್ಮಾತ್ಮದರ್ಶಿ. ನಾವ್ಯಾರೂ ಪೂರ್ಣರಲ್ಲ, ದೇಹ ನಮ್ಮದಲ್ಲ, ಅಪೂರ್ಣತೆ ಬಂತು. ನಾನು ಮಾಡೋನಲ್ಲ, ಅಪೂರ್ಣತೆ ಬಂತು. ಹಿಂದೆಗಡೆ ನನ್ನವಲ್ಲ, ಮತ್ತೆ ಪೂರ್ಣರು. ಇದೆಲ್ಲ ದೇವರಿಗಿದೆ. ದೇವರು ಬೇರೆ ಅಲ್ಲೇ ಇಲ್ಲ. ದೇವರು ತನ್ನ ದೇಹ ಅಂತ ತಿಳ್ಕೊಬೇಕಾಗಿಲ್ಲ, ತಾನೇ ದೇಹ, ಜ್ಞಾನಾನಂದಮಯ ಶರೀರ. ನಮ್ದು ಹಾಗಲ್ಲ ಇದು. ಅದು ತಾನು ಮಾಡ್ತಾನಾದ್ರಿಂದ ಅಹಂಕಾರ್ತ ಅಂತ ತಿಳ್ಕೊತಾರೆ, ಏನು ತಪ್ಪಿಲ್ಲ. ಅದು ತಿಳ್ಕೊಳ್ಳೇಬೇಕು, ತಿಳ್ಕೊತಾರೆ. ಆತ ಎಲ್ಲ ವಯಸ್ಸು ಇಂದ್ರಿಯಗಳ ಅಧೀನ. ಇವು ಅಂತಃ ಪ್ರವೇಶ ಮಾಡೋದು ಸರಿ ಇದೆ. ನಾವು ಏನು ದೇವ್ರು ಅದು ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ಈಗ ದೇವ್ರು ಅದಕ್ಕೆ ಏನಾಯ್ತು, ಈಗ ಏನಿದು ಆತ್ಮ ಒಬ್ಬನೇ ಇದ್ದಾನೆ, ನಾವೆಲ್ಲ ಅಲ್ಲ. ಅವನೊಬ್ಬ ಚೀಫ್ ಇದ್ದಾನೆ, ಅವನು ಹೇಳ್ದಾಗ ಕೇಳಬೇಕು. ಆಫೀಸ್ ಎಲ್ಲರಿಗೂ ಒಂದು ಎಚ್ಚರ ಇದೆ, ಏನದು ಅವನು ಹೇಳ್ದಾಗ ಕೇಳಬೇಕಷ್ಟೆ ಅಷ್ಟೇ. ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ ದ್ವಯಾಪವಾದೋ ಪರಮೋಪಲಂಭನಂ ಅನಾದಿಮಧ್ಯಾಂತಮಜಸ್ರ ನಿರ್ವೃತಿಂ ಸಂಜ್ಞಪ್ತಿ ಮಾತ್ರಂ ಭಜತಾಮುಯಾದೃಶ. ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ, ನಿರಸ್ತ ಸಂಕಲ್ಪ ವಿಕಲ್ಪಂ, ಸಂಕಲ್ಪ ವಿಕಲ್ಪಗಳನ್ನು ಬಿಟ್ಟವನು. ಅದ್ವಯಂ, ಅದ್ವಯ ಮತ್ತೊಬ್ಬನಿಲ್ಲ ಅಂಥವನು. ಏಕಮೇವ ಅದ್ವಿತೀಯಂ ಅಂದರು ಒಂದೇ, ಅದ್ವಯಂ ಅಂದರು ಒಂದೇ. ದ್ವಯಾಪವಾದ ಪರಮೋಪಲಂಭನಂ, ಎರಡಕ್ಕೂ ಕೂಡ ಅಪವಾದ. ಪರಮೋಪಲಂಭನಂ,
ಅನಾದಿ ಪರಮೋಪರಂಭನ ಪರಮಾತ್ಮನಿಗಿದೆ, ನಮ್ದು ಅದಿಲ್ಲ. ಅನಾದಿ ಮಧ್ಯಾಂತಂ, ಅನಾದಿ ಅಮಧ್ಯ ಅನಂತ. ಅನಾದಿ ಆಂಬ ಎಲ್ಲದಕ್ಕೂ ಕಾಮನ್. ಆದಿ ಮಧ್ಯ ಅಂತ ಆಚರಿಸ್ಬಿಟ್ರೆ ಅನಾದಿ ಮಧ್ಯಾಂತಂ ಅನಂತಂ. ಅಜಸ್ರಂ, ಅಜಸ್ರ ನಿರ್ವೃತ್ತಿಂ. ಅಜಸ್ರ ಅಂದರೆ ಯಾವಾಗಲೂ, ನಿರ್ವೃತ್ತಿಯಿಂದ ಆನಂದ, ನಿತ್ಯಾನಂದ ಪೂರ್ಣನಾಗಿದ್ದಾನೆ. ಸಂಜ್ಞಪ್ತಿ ಮಾತ್ರ ಜ್ಞಾನಾನಂದಮಯ ಶರೀರ ಇತಿ ದೃಶ್ಯ. ಈ ಜ್ಞಾನದಿಂದ ಭಜಧ್ವಂ. ನೀವು ಆರಾಧನೆ ಮಾಡಿ, ದೇವ್ರ ಬಗ್ಗೆ ಎಚ್ಚರ ಇರಬೇಕು. ನಮ್ಮ ಬಗ್ಗೆ ಯಾವ ಡಿಪೆಂಡೆನ್ಸು ಇಲ್ಲ. ಇವತ್ತು ಅಡಿಯೋನು ತಾನು ಹೋದರೆ ಅಷ್ಟೇ ತೊಂದರೆ ಆಗುತ್ತೆ ಅಂತ ಬರ್ತಾನೆ, ಆ ವಿಚಾರ ಬೇರೆ. ದೇವರಿಗೆ ಪ್ರಶ್ನೆನೇ ಇಲ್ಲ. ಯಾಕೆ? ಯಾರಿಗೂ ಏನಾಗೇ ಇಲ್ಲ. ತೊಂದರೆ ನಮಗೆ ತೊಂದರೆ ಆಗುತ್ತೆ ಅಷ್ಟೇ ಹೊರತು ಅವರಿಗೆ ಆಗೋದಿಲ್ಲ. ರೈತ ನಾವು ಮಿಸ್ ಮಾಡಿಕೊಂಡೆ ಹೊರತು ರೈಲಿಗೆ ತೊಂದರೆ ಇಲ್ಲ. ಅದರಿಂದ ನಾವೇನು ತಿಳ್ಕೊಂಡ್ಬಿಡ್ತೇವೆ, ನಾವು ದೇವ್ರ ನಾನು ಕೊಡಲೇ ನಾನು ದೇವ್ರ ಕ್ಯಾನ್ಸಲ್ ಮಾಡ್ತೀನಿ ಬಿಡಿ, ಏನು ಮಾಡ್ತಾನೆ ನೋಡಲಿ. ಅದಲ್ಲ. ಯಾಕಂದ್ರೆ ಇಲ್ಲೇ ಇಲ್ಲ, ಸಂಬಂಧ ಇದ್ದಿದ್ರೆ ಸರಿ, ಇಲ್ಲವೇ ಇಲ್ಲ. ಈ ಭ್ರಮೆಯೇ ಮನುಷ್ಯ ಇರ್ತಾನೆ. ಸಂಕಲ್ಪಶ್ಚ ವಿಕಲ್ಪಶ್ಚ ಋತೆ ವಿಷ್ಣು ಪ್ರಸಾದತಃ. ನಾವು ಸಂಕಲ್ಪ ಮಾಡ್ತೇವೆ ಅಂದ್ರೇನೋ ಹೀಗೆ ಮಾಡ್ತೇವೆ, ವಿಕಲ್ಪ ಮಾಡ್ತೇವೆ ಅಂದ್ರೆ ಹಾಗೆ ಮಾಡ್ತೇವೆ. ಇವೆಲ್ಲ ಕೂಡ ನಮ್ಮ ಅಧೀನದಲ್ಲಿಲ್ಲ. ಯಾರಲ್ಲಿದೆ ಇದು? ದೇವರಲ್ಲಿ ಮಾತ್ರ ಇದು. ನೈವ ಸಂಭವತೋ ವಿಷ್ಣೋ ಸಮಾಭಾವಾತ್ತು ಸೋ ಅದ್ವಯ. ನಮಗೆಂದು ಇದು ಪರಮಾತ್ಮನಿಗೆ ಪ್ರಶ್ನೆನೇ ಬರೋದಿಲ್ಲ. ಯಾತಕ್ಕೆ? ಸಮ ಅಭಾವಾತ್ತು ನ ಸ ಅದ್ವಯ. ಅದ್ವಯ ಅಂದ್ರೇನು? ಸಮ ಅಭಾವ, ಅದ್ವಿತೀಯ, ಎರಡನೇವನು ಅಂಥವನಿಲ್ಲ. ಅದು ಸುಲಭ. ಎರಡನೇದು ಯಾವುದೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರೋದು. ಎರಡನೇ ಅಂಥವನಿಲ್ಲ. ಆ ಊರಿಗೆ ಅವನೊಬ್ಬನೇ ಬ್ರಾಹ್ಮಣ ಅಂದರೆ ಜನಗಳಿಲ್ಲ ಅಂತ ಅರ್ಥ ಅಲ್ಲ. ಇದ್ದಾರೆ, ಇವನಷ್ಟು ಕ್ವಾಲಿಟಿ ಇಲ್ಲ, ಇವನೇ ಇನ್ನೊಂದು ಇಲ್ಲೇ ಇಲ್ಲ. ಇನ್ನೊಂದಿಲ್ಲ ಅಂತ ಹೇಳಬೇಕಾದ್ರೆ ಏಕಂ ಅದ್ವಿತೀಯ ಹಾಕಬೇಕು. ಹಾಗಿದ್ರೆ ಏಕಂ ಅಷ್ಟೇ. ಅಂಥವನಿಲ್ಲ, ಒಬ್ಬನಿದ್ದಾರೆ, ಅಂಥವ್ನು ಇನ್ನೊಬ್ಬನಿಲ್ಲ. ಇನ್ನೊಂದಿಲ್ಲ ಅಲ್ಲ, ಅಂಥವ್ನು ಇನ್ನೊಬ್ಬನಿಲ್ಲ. ಇನ್ನೊಬ್ಬ ಬೇಕಾಸನ ರಾಜ ಒಬ್ಬನೇ, ಪ್ರಜೆಗಳೇ ಇಲ್ಲ. ರಾಜನೇ ಆಗೋದಿಲ್ಲ ಫಸ್ಟ್. ಅವನು ರಾಜನಾಗೋದು ಯಾವಾಗ? ಪ್ರಜೆಗಳಿದ್ದರೆ. ಅಂದಮೇಲೆ ಶ್ರೇಷ್ಠ ಅಂತ ಅರ್ಥ ಬಂತೆ ಹೊರತು ಸುಳ್ಳು ಅಂತ ಅರ್ಥ ಬರಲಿಲ್ಲ. ಪ್ರತಿಯೊಂದಕ್ಕೆ ಏನು ಗಂಟಾಗ್ತಾರೆ? ಸುಳ್ಳು. ಅಮುಯಾದೃಶ್ಯ ಅಂದರೆ ಜ್ಞಾನ ಇರಬೇಕು. ಇಂಥ ಜ್ಞಾನ ಇರಬೇಕೇ ಹೊರತು ಕಂಡಿದ್ದೆಲ್ಲ ಜ್ಞಾನ ಅಲ್ಲ. ಸಾಮಾನ್ಯ ಏನು ತಿಳ್ಕೊಂಡಿದ್ದೇವೆ, ಎಲ್ಲ ಯಾವುದೇ ಶಾಸ್ತ್ರ ತಿಳ್ಕೊಳ್ಳೋದು ಶಾಸ್ತ್ರಜ್ಞ ಕರೆಯೋ ಪದ್ಧತಿ ಇದೆ. ಆ ಶಾಸ್ತ್ರಜ್ಞರೇ ಹೊರತು ಏನಲ್ಲ, ಅವರು ನಿಜವಾದ ಶಾಸ್ತ್ರಜ್ಞರಲ್ಲ. ಸಂಕಲ್ಪಶ್ಚ ವಿಕಲ್ಪಶ್ಚ ಋತೆ ವಿಷ್ಣು ಪ್ರಸಾದತಃ ನೈವ ಸಂಭವತಃ. ನಮಗೆ ಸಂಕಲ್ಪ ಮಾಡಲಿಕ್ಕೂ ದೇವರು ಅನುಗ್ರಹ ಬೇಕು. ಅದಕ್ಕೆ ಸಂಕಲ್ಪ ಮಾಡೋಕ್ಕೆ ವಿಷ್ಣು ಪ್ರೇರಣೆಯ ಆ ಸಂಕಲ್ಪ ಬೇಕು. ವಿಕಲ್ಪಶ್ಚ, ಹಾಗೆ ಮಾಡ್ತೇನೆ, ಮಾಡೋದಿಲ್ಲ. ವಿರುದ್ಧ ಕಲ್ಪ, ಮಾಡೋದಕ್ಕೆ ಬಂದರೂ ಮಾಡೋದಿಲ್ಲ. ಅದು ಕೂಡ ಏನದೆ ನಮ್ಮ ಕೈಲಿಲ್ಲ. ನೈವ ಸಂಭವತಃ ವಿಷ್ಣು ಪ್ರಸಾದತಃ ಋತೆ ವಿಷ್ಣು ಪ್ರಸಾದತಃ ನೈವ ಸಂಭವತಃ. ವಿಷ್ಣುವಿನ ಅನುಗ್ರಹದ ಹೊರತು ಆ ಭಾವನೆ ಬರೋದಕ್ಕೂ ಬರೋದಿಲ್ಲ. ವಿಷ್ಣೋ ಸಮಾಭಾವಾತ್ತು, ಇದು ಅರ್ಥ ಬೋಧೋಯಿತು. ಸಮಾಭಾವಾತ್ತು ವಿಷ್ಣೋ ಸೋ ಅದ್ವಯ. ಇನ್ನೊಬ್ಬಂಥ ವ್ಯಕ್ತಿ ಇಲ್ಲ, ಅದರಿಂದಾಗಿನೇ ಅದ್ವಯ. ಲಕ್ಷ್ಮೀಕಾಂತ ಸವಂತತೋಪಿ ಕಲಯನ್ ನೈವೇಶಿತು ತೇ ಸಮಂ ಪಶ್ಯಾತ್. ಈ ಮಾತಿನ ಅರ್ಥ ಇತಿ ಸ್ವತಂತ್ರಭಾಗವತೆ. ನ ಭಜತಿ ಕುಮನೀಷೀಣಾಂ ಸ ಯುಜ್ಯಾಂ ಹರಿರಧನಾತ್ಮಧನ ಪ್ರಿಯೋ ರಸಜ್ಞಃ ಶ್ರುತಧನ ಕುಲಕರ್ಮಣಾಂ ಮದೈರ್ಯೇ ವಿದದತಿ ಪಾಪಮಕಿಂಚನೇಷು ಸತ್ಸು. ಅಧನಾಶ್ಚ ತಯೇವ ಆತ್ಮಧನಾಶ್ಚ ಅಧನಾತ್ಮಧನಾಃ. ಮತ್ತೆ ಹೇಳ್ತಾರೆ, ಕಂಡವ್ರ ಪೂಜೆ ದೇವರು ಸ್ವೀಕಾರ ಮಾಡೋದಿಲ್ಲ. ಯಾರು ರೀತಿ ಕೊಂಡಕ್ಕೆ ಬರ್ತಾನೆ ಬೇಕಾದ ತಿರಸ್ಕಾರ ಮಾಡ್ತಾರೆ. ಹಸುಗಳಿಗೆ ಬಿಸಾಕಿ ಹೋಗಿ ಅದು ಬಿಟ್ಟು ಹೋಗ್ಬಿಡುತ್ತೆ. ಅಂದರೆ ಯಾವಾಗಲೂ ಕೂಡ ಏನೇ ಭಕ್ತಿಯಿಂದ ಕೊಟ್ಟರೆ ಸ್ವೀಕಾರ ಮಾಡ್ತಾರೆ. ಆಧಾರವಿಲ್ಲದ ಅಮೃತಾನ್ನ ಬೇಕೆ. ಭಾಷೆ ಹೀರರ ಆಸೆ ಪ್ರಾಣಘಾಸೆ ಅಂತ ದೇವ್ರ ನಾಮ. ಅದೆಲ್ಲ ಹೇಳ್ತಾರೆ, ಆಧಾರವಿಲ್ಲದ ಅಮೃತಾನ್ನ ಬೇಕೆ. ಆಧಾರದಿಂದ ಕೊಟ್ಟಿದ್ದು ಬರೀ ಅವಲಕ್ಕಿ ಎಷ್ಟು ತಗೊಂಡ. ಅದು ದುರ್ಯೋಧನ ಪ್ರಸಂಗ ಅಲ್ಲೇ ಇದೆ. ಆಧಾರವಿಲ್ಲದ ಅಮೃತಾನ್ನ ಬೇಕೆ. ಅದು ಭಕ್ತಿ ಇಲ್ಲದೆ ಹೋದರೆ ಎಂದೂ ತಗೊಳ್ಳೋದಿಲ್ಲ. ನಭಜತಿ ಕುಮನಿಷೀಣಾಂ. ಅದಕ್ಕೆ ದುರ್ಯೋಧನ ಅಷ್ಟಿಟ್ಟರು ಕೃಷ್ಣ ಮುಟ್ಟಲಿಲ್ಲ. ಅಲ್ಲಿ ಹೋಗಿದ್ದು ತೊಗೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಅನೌನ್ಸ್ ಮಾಡಲಿಕ್ಕೆ ಹೋಗಿದ್ದೆ ಹೊರತು ಬೇರೆದಕ್ಕಲ್ಲ. ನಭಜತಿ ಕುಮನೀಷೀಣಾಂ ಸ ಯುಜ್ಯ. ಕುಮನೀಷೀಣಾಂ, ಮನೀಷ ಅಂದರೆ ಬುದ್ಧಿ, ಕುಮನೀಷ ಕೆಟ್ಟ ಬುದ್ಧಿ. ಮೇಲೆ ಹೇಳಿದ್ರು ಅದಕ್ಕೆ ವಿರುದ್ಧವಾದ ಬುದ್ಧಿ ಇದ್ದರೆ ಈ ರೀತಿ ಇರಬೇಕು ಅಂತ ಹೇಳಿದರು. ಈ ರೀತಿ ಇಲ್ಲದೆ ಹೋಗಿಬಿಟ್ರೆ ನಾವು ಮಾಡೋದು ಪೂಜೆ ದೇವರು ಸ್ವೀಕಾರ ಮಾಡೋದಿಲ್ಲ. ವಿನೀಷೀಣಾಂ ಸ ಯುಜ್ಯ ಅಂದರೆ ಪೂಜೆ. ಹರಿಹಿ ಅಧನಾತ್ಮ ಧನಪ್ರಿಯೋ ಸರಸಜ್ಞ. ಅಧನಾತ್ಮ ಧನಪ್ರಿಯ ಯಾರು ಗೊತ್ತು? ಅಧನಾಶ್ಚ ತೇ ಏವ ಆತ್ಮಧನ. ಅವ್ರಿಗೆ ಬೇರೆ ಧನ ಇಲ್ಲ, ದೇವರೇ ಧನ. ಅಂಥವ್ರ ಪೂಜೆ ಸ್ವೀಕಾರ ಮಾಡ್ತಾರೆ ಹೊರತು ಇಂಥ ಕೆಟ್ಟ ಬುದ್ಧಿಯವರ ಧನವನ್ನು ಪೂಜೆ ಸ್ವೀಕಾರ ಮಾಡೋದಿಲ್ಲ. ದುರ್ಯೋಧನ ಪ್ರಸಂಗ ಬಂದಾಗ ಇದನ್ನು ಅಪ್ಲೈ ಮಾಡ್ಕೋಬೇಕು. ಈ ಶ್ಲೋಕನೇ ಅಪ್ಲಿಕೇಶನ್. ನ ಭಜತಿ ಕುಮನೀಷಿಣಾಂ ಸಹ ಯುಜ್ಯಾಂ ಹರಿಹಿ
ಅನಾತ್ಮಧನ ಪ್ರಿಯ ರಸಜ್ಞ ಅನಾತ್ಮಧನ ಪ್ರಿಯ ಅಧನಾಶ್ಚತೆ ಆತ್ಮಧನಾಶ್ಚ ಆತ್ಮ ಅರ್ಥ ಬರೆದು ಅಧನಾತ್ಮಧನ. ನೋಡೋದಕ್ಕೆ ಪದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಧನ ಆತ್ಮಧನ ಅದು ಬಿಡ. ಅಧನರು ಆತ್ಮಧನರು ಅಧನರಾಗಿದ್ದಾರೆ, ಮುಗಿತ ವಾಕ್ಯ. ಆತ್ಮಧನರು ಧನನೇ ಇಲ್ಲ ಅಲ್ಲ, ಭಾರಿ ಧನ ಇದೆ. ರಾಯರಿಗೆ ಅಂತ ಪ್ರಸಂಗ ಇತ್ತು, ಒಳಗೆ ಭಾರಿ ಶ್ರೀಮಂತಿಕೆ ಇದೆ, ಹೊರಗಡೆಗೆ ಏನಿಲ್ಲ, ಒಳಗಡೆ ಏನಿದೆ ಫುಲ್ ಇದೆ. ಉದಾಹರಣೆ ನಮ್ಮ ದುಡ್ಡಿದೆ, ಅವನ ಹತ್ರ ದುಡ್ಡಿದೆ, ಅವನ ಹತ್ರ ಕ್ಯಾಶ್ ಪಟ ಪಟ ಎಣಿಸಾಕ್ತಾನೆ, ಒಂದು 100 ರೂಪಾಯಿ ಇದೆ. ನಮ್ಮ ಹತ್ರ 1 ರೂಪಾಯಿನೂ ಇಲ್ಲ, ಡಿ ಡಿ ಇದೆ, ಗೊತ್ತಾಯ್ತಾ? ಅವ್ರಿಗೆ ಅದು ಅರ್ಥ ಆಗಲ್ಲ, ಏನು ತಿಳ್ಕೊಂಡ್ಬಿಡ್ತಾನೆ, ಏನು ದುಡ್ಡೇ ಇಲ್ಲ ನೋಡಿ, ಪೇಪರ್ ತೋರಿಸೋ ಪೇಪರ್ ಇದು ದುಡ್ಡಲ್ಲ ಅಂತಾರೆ. ಅವ್ರು ಏನು ಗೊತ್ತಾಗ್ತಾ ಇಲ್ಲ. ಅದು ಇವತ್ತು 10 ಲಕ್ಷದ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಿದ್ದಾನೆ, ಅವನಿಗೆ ತಿಳಿಯೋ ರೀತಿ ದುಡ್ಡಿಲ್ಲ. ಅದು ಇವತ್ತು ಜ್ಞಾನಿಗಳೆಲ್ಲ ದುಡ್ಡು ನಮಗೆ ಯಾತಕ್ಕೆ ಕಕ್ಕಿದ್ದಾರೆ ಅಂತೀವಿ ಅಂದರೆ, ಅವರು ದುಡ್ಡಿಲ್ಲ ಅಲ್ಲ, ನಮಗೆ ತಿಳಿಯೋ ದುಡ್ಡು ಅವರಲ್ಲಿಲ್ಲ, ಅವ್ರಿಗೆ ತಿಳಿಯೋ ದುಡ್ಡು ನಮ್ಮಲ್ಲಿಲ್ಲ. ನಾವೇ ನಮ್ಮದೇ ದುಡ್ಡು ಅಂತ ಫೈನಲ್ ಮಾಡ್ಕೊಂಡಿದ್ದಕ್ಕೆ ನಮಗೇನಾಗಿದೆ ಈಗ, ಪಾಪ ಪಾಪ ಅಂದ್ಬಿಡೋದು. ಇಲ್ಲ, ಒಳಗಿದೆ. ಹಾಂ 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 ಹೌದು. ಧನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಯಾವಾಗಲೂ ಕೂಡ. ನಮಗೆ ವೆಹಿಕಲ್ ನಾವು ಒಬ್ಬ ಭಾರಿ ಕೊಟ್ಟೇದೀಶ ಅವರು ನಡ್ಕೊಂಡು ಹೋಗ್ತಾ ಇದ್ದಾನೆ, ಪಾಪ ನಿಮಗೆ ಡ್ರಾಪ್ ಕೊಡಲ ಅಂತ ಬರ್ತಾನೆ ಅವನು. ಅವ್ರ ಉದ್ದೇಶ ವಾಕಿಂಗ್ ಹೋಗೋದು ಅವ್ರಿಗೆ ಏನಲ್ಲ. ನಾವೇನು ತಿಳ್ಕೊಂಡು ಪಾಪ ವೆಹಿಕಲ್ ಇಲ್ಲ ಅವರಿಗೆ, ವೆಹಿಕಲ್ ಹೋಗೋದಲ್ಲ ಅವ್ರು ಬೇಡ ಅವರಿಗೆ. ಈಗ ವೆಹಿಕಲ್ ತಿರುಗಿ ಅಲ್ಲಿ ಪಾರ್ಕ್ ಮಾಡಿ ಬಂದಿರ್ತಾರೆ, ವೆಹಿಕಲ್ಲ ಅಲ್ಲಿ ನಿಲ್ಲಿಸಿ ಬಂದಿರ್ತಾನೆ, ವಾಕ್ ಮಾಡ್ತಾ ಇರ್ತಾರೆ. ಇವರೇನು ತಿಳ್ಕೊಂಡ್ಬಿಡ್ತಾರೆ, ಡ್ರಾಪ್ ಕೊಡೋಕೆ ಬಿಡ್ತಾರೆ. ಮತ್ತೆ ತಲೆ ಅಲ್ಟೆ ಆಯ್ತದೆ. ದೇವರಿಗೆ ಹಾಗಾಗಿದೆ. ಈಗ ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಭಕ್ತರೆಲ್ಲ ಹಾಗಿರ್ತಾರೆ. ಅದಕ್ಕೆ ಹೇಳ್ತಾರೆ, ಅವ್ರು ಅವಮಾನ ಮಾಡ್ತಾರಲ್ಲ ಭಾರಿ ಪಾಪಿಗಳವರು, ಗೊತ್ತಾಯ್ತಾ? ಅವ್ರು ಹೇಗೆಲ್ಲ ತಮಾಷೆ. ಇವನಿರೋದು ಸೈಕಲ್ಲು, ಅವರಿರೋದು ಇಂಪೋರ್ಟೆಡ್ ಕಾರು, ಅವನ್ನ ವಾಹನ ಇಲ್ಲ ಅಂತ ಅಲ್ಲೇ ನಿಲ್ಲಿಸಿ ಬಂದಿದ್ದಾನೆ ಅವನು. ಇವನಿಗಿರೋದು ಇಷ್ಟೇ, ಬೇರೆ ಇಲ್ಲ. ಈ ರೀತಿಯಾಗಿ ಸರಿ. ಅಧನಾಶ್ಚ ತೇ ಆತ್ಮಧನಾಶ್ಚ. ಅಧನರು ಪರಮಾತ್ಮ ಧನರು. ಈ ಧನ ಬೇಕಿಲ್ಲ ಅವರಿಗೆ. ಯಾವ ಧನ ಬೇಕಿದೆ? ಆ ಧನ ಬೇಕಿದೆ, ಇದು ಮುಖ್ಯ. ಅಧನಾಶ್ಚತೆ ಏವ ಆತ್ಮಧನಾಶ್ಚ ಅಧನಾತ್ಮಧನ. ಇದರಲ್ಲಿ ಆಚಾರ್ಯ ಭಾಷ್ಯದ ವೈಶಿಷ್ಟ್ಯವೇ ಅದು. ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ, ಬಿಡಿಸ ಅಷ್ಟೇ ಬೋದು ತಾತ್ಪರ್ಯ. ಹೀಗೆ ಬಿಡಿಸ್ಬೇಕು ಅಂತ ತಿಳಿಸ್ಕೊಟ್ರೆ ಬುಡದ್ದೆಲ್ಲ ಅರ್ಥ ಆಗಿದೆ, ಬದುಕೊಡಿ ಅಂತ ಅರ್ಥ. ಶ್ರುತಧನ ಕುಲ ಕರ್ಮಣಂ. ಆದರೆ ಇನ್ನೂ ಕೆಲವರು ಇದ್ದಾರೆ ನಿಜವಾರು ಜ್ಞಾನಿಗಳವರು, ಶ್ರುತಧನರು. ಶ್ರುತಧನರು, ಶ್ರುತ ಅಂದರೆ ಶ್ರವಣ, ಶ್ರುತ ಅಂದರೆ ಶಾಸ್ತ್ರಜ್ಞಾನ, ಅದು ದೊಡ್ಡ ಸಂಪತ್ತಿದೆ ಅವರಿಗೆ. ಶ್ರುತಧನ ಕುಲಕರ್ಮಣ. ಅವರು ದೊಡ್ಡ ಕೆಲಸ ಮಾಡ್ತಿದ್ದಾರೆ, ಒಂದು 100,000 ಸಂಬಳ ಬರ್ತಾಯಿದೆ. ಇನ್ನೊಬ್ಬರು ಫಸ್ಟ್ ಕೆಲಸ ಸಿಕ್ಕಿಲ್ಲ ಅವನಿಗೆ, ಬಟ್ ಅವ್ನಿಗೆ ಸಿಗೋ ಕೆಲಸ ಏನು ಮಾಡೋ ಸಿಗಲ್ಲ, ಆಗಿಲ್ಲ ಅವನಿಗೆ ಅಷ್ಟೇ. ಒಂದು ಕ್ಷಣ ಏನಿಲ್ಲ, ಎಲ್ಲ ಆಗಿದೆ, ಕೆಲಸಕ್ಕೆ ಅಪ್ಲೈ ಮಾಡಿ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ಇವನ್ ಹಾಗಲ್ಲ, ಕ್ವಾಲಿಟಿ ಹೊಡೆದು ಸಿಗೋದಿಲ್ಲ. ಇವನ್ ಭ್ರಮೆ ಏನು ಇವನಿಗೆ, ಪಾಪ ಇವನಿಗೆ ಇಲ್ಲ, ನನಗೆ ಭಾರಿ ಇದೆ ಅಂತೇಳಿ. ಶ್ರುತಧನ ಕುಲಕರ್ಮಣ ಅಥವಾ ಶ್ರುತ ಧನ ಕುಲ ಕರ್ಮಣ. ಶ್ರುತ, ಶ್ರುತವಾದಂಥ ಧನ, ಕುಲ, ಕರ್ಮ ಇವೆಲ್ಲ ಇದ್ದಾರಲ್ಲ, ಇದು ಒಂದು ಯೋಗ್ಯರಿಗೆ ಇವೆಲ್ಲ ಇರಲೇಬೇಕು, ಇಲ್ಲ ಅಂತಲ್ಲ. ಇವರಿಗೆ ಮದ ಬಂದಿದೆ ಅದರಿಂದ. ಶ್ರುತ, ನಾ ಭಾರಿ ಓದಿದ್ದೇನೆ, ಆಮೇಲೆ ಧನ, ಭಾರಿ ಸಂಪತ್ತಿದೆ, ಕುಲ, ನಮ್ಮ ವಂಶನೇ ವಂಶ, ಕರ್ಮ, ಇಂಥ ಸಾಧನೆ ಮಾಡಿದ್ದೇನೆ ಅಂತ ಹೇಳ್ಕೊತಾರೆ. ಇದೆಲ್ಲ ಏನು ಮದಕ್ಕೆ ಕಾರಣ ಆಗತ್ತೆ. ಇದಿರಬೇಕಿದು ಇರಬಾರ್ದು ಅಲ್ಲ, ಮದಕ್ಕೆ ಕಾರಣ ಆಗಬಾರ್ದು. ಯಾವುದಕ್ಕೆ ಕಾರಣ ಆಗಬೇಕದು? ವಿನಯಕ್ಕೆ ಕಾರಣ ಆಗಬೇಕು ಹೊರತು ಇಂಥ ಕುಲದವನು ಭಾಳ ಹುಷಾರಾಗಿರ್ಬೇಕು, ನಾನು ಎಷ್ಟು ದುಡ್ಡಿದೆ ಗೊತ್ತಿದೆ ಉಪಯೋಗಿಸ್ಬೇಕು ನಾವು, ಆ ಥರ ಯೋಚನೆ ಇರಬೇಕು. ಮದೈರಿಯೇ ವಿದಧತಿ ಪಾಪಂ ಅಕಿಂಚನೇಶು ಸತ್ಸು. ಪಾಪವನ್ನು ಕೆಟ್ಟದನ್ನು ಮಾಡ್ತಾರೆ. ಈ ಮತದಿಂದಾಗಿ ಕೆಟ್ಟವನ್ನು ಕಂಡ್ರೆ ಏನು ಮಾಡ್ತಾರೆ ಅವರು? ಹಿಂದೆ ಬಂದು ಏಕಾಸನಲ್ಲಿ ಹೇಳ್ತಾರೆ, ವಿಹಸಂತಿ ಅಚ್ಯುತ ಪ್ರಿಯ. ಭಗವದ್ಭಕ್ತನ ಕಂಡು ಹಾಸ್ಯ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಇದು ತಿಳುವಳಿಕೆ ಇಲ್ಲ, ಅವರು ಪಾಪಿಗಳು ಅಂತ ಕರೀತಾರೆ. ಅದು ತಮಾಷೆ ಬರುತ್ತೆ. ಶುಕಾಚಾರ್ಯರು ಬರ್ತಾರೆ, ಪರೀಕ್ಷಿತರಾದ ಕೂತಿದ್ದಾರೆ ಹೊರಗಡೆ. ಜನ ಏನು ತಿಳ್ಕೊಂಡ್ಬಿಟ್ರು, ಅವ್ರು ಇದೇ ಇಲ್ಲ, ದಿಗಂಬರರು, ಅವಧೂತರು, ಏನಿದೇ ಇಲ್ಲ. ಜನ ಏನು ತಿಳ್ಕೊಂಡು ಯಾರೋ ಬೂಚ ಇರ್ಬೇಕು ಆ ಥರ ತಿಳ್ಕೊಂಡು ಬಂದರು, ಹಿಂದೆ ಅಡ್ಸ್ಕೊಂಡು ಬರ್ತಾ ಇರ್ತಾರೆ. ಹಾಗೇನೆ ಯಾವಾಗ ರಾಜ ಬಂದು ಕಾಲು ಹಿಡ್ಕೊಂಡು ಯಾರು ಓಡೋಗ್ಬಿಡ್ತಾರೆ. ಯಾಕೆ ಅವ್ರು ನೋಡೋದು ಅವ್ರ ಕಡೆಗೆ ಹಾಕ್ಕೊಂಡ್ರು, ಅವ್ರ ಕಡೆಗೆ ಕಾಣು. ಇವ್ರಿಗೆ ಗೊತ್ತಿಲ್ಲ ಪಾಪ ತಿಳುವಳಿಕೆ ಇಲ್ದವರು, ಕೆಟ್ಟ ಉದ್ದೇಶ ಅವ್ರಿಗಿಲ್ಲ, ತಿಳುವಳಿಕೆ ಇಲ್ದವರು ಅಷ್ಟೇ. ಕೆಲವರು ಕೆಟ್ಟ ಉದ್ದೇಶದಿಂದ ಹಾಗೆ ಮಾಡ್ತಾರಲ್ಲ, ತಪ್ಪು. ಶ್ರಿಯಂ ಅನುಚರತೀಂ ನಭಜತಿ. ಇವೆಲ್ಲ ನೋಡಿಕೊಂಡಾಗ ನಾವು ಪೂಜೆ ಹೇಗೆ ಮಾಡಬೇಕು ಗೊತ್ತಾಗುತ್ತೆ. ಇವತ್ತು ದೊಡ್ಡ ಯಾರು ಬೈದು ಬಂದಿರೋದು ಜೋರ ಶ್ಲೋತ ಹೇಳ್ತಾ ಇರೋದು, ಏನು ಅರ್ಥ ಇಲ್ಲ ಅದರೊಳಗೆ. ಮಾಡಬಾರ್ದು ಮಾಡಿ ಬಂದುಬಿಟ್ಟಿದ್ದಾನೆ. ಇಲ್ಲಿ ನೋಡಿದರೆ ಭಾರಿ ಸೋಗ ಹಾಕ್ಕೊಂಡು ಪೂಜೆ ಮಾಡ್ತಾನೆ, ತಪ್ಪದು. ನಭಜತಿ ಕುಮನೀಷೀಣಾಂ ಸ ಇಜ್ಯಾಂ ಹರಿಹಿ
ಅಧನಾತ್ಮಧನಪ್ರಿಯೋ ರಸಜ್ಞ ಶ್ರುತಧನಕುಲ ಕರ್ಮಣಾಂ ಮದೈರ್ಯೇ ಶ್ರುತ ಜ್ಞಾನ ಅಂತ ಇಟ್ಕೊಳ್ಳಿ. ಧನ ಅಂದರೆ ವಿದ್ಯಾಮದ, ಧನಮದ, ಕುಲಮದ, ಕರ್ಮಮದ, ಇಷ್ಟು ಮದಗಳ ಕಾರಣ. ಇದು ರೀತಿಯಲ್ಲಿ ಬರುತ್ತೆ. ಇವೆಲ್ಲ ಇವರಿಗೆ ಮದಕ್ಕೆ ಕಾರಣವಾದರೆ ಜ್ಞಾನಿಗಳಿಗೆ ದಮಕ್ಕೆ ಕಾರಣ, ಉಲ್ಟಪಟ್ಟ ದಮಕ್ಕೆ ಕಾರಣ ಆಗುತ್ತೆ. ದಮ ಅಂದ್ರೇನು? ಅರ್ಜುನ ಅದನ್ನೇ ಹೇಳಿದ್ದು. ಇವರಿಗೆಲ್ಲ ಗೊತ್ತಾಗ್ತಾ ಇಲ್ಲ. ಆದರೆ ನಮಗೆ ಗೊತ್ತಾಗೋದು ಹೇಗಿರ್ತದೆ? ಯದ್ಯಪೇತೆ ನ ಪಶ್ಯಂತಿ, ಗೊತ್ತಾಯ್ತಾ? ಏನವರು ಲೋಭೋಪಾತ ಚೇತಸ, ದುರಾಶೆಗೊಳಗಾಗ್ಬಿಟ್ಟು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಕಥಂ ನಗ್ನೇಯಮಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು. ಅವರಿಗೆ ಪಾಪ ಗೊತ್ತಾಗ ನಮಗೆ ಗೊತ್ತಾಗಬಾರ್ದಾ? ಅವ್ರು ಮಾಡ್ತಾನೆ ಅಂತ ನಾವು ಮಾಡಬಾರ್ದು, ಅವ್ರು ಮಾಡ್ತಾನೆ ಅಂತ ನಾವು ಮಾಡಬಾರ್ದು. ನಮ್ಮ ಕರ್ತವ್ಯ ನೋಡಬೇಕು. ಇದು ಅರ್ಜುನನೇ ಮಾತು. ಉಳಿದವ್ರನ್ನ ಫಾಲೋ ಮಾಡೋದು ತಪ್ಪಲ್ಲ, ತಪ್ಪು ಮಾಡೋದನ್ನು ಫಾಲೋ ಮಾಡಬಾರ್ದು. ಸರಿ ಮಾಡ್ತಿದ್ರೆ ಫಾಲೋ ಮಾಡಬೇಕೇ ಹೊರತು ಒಬ್ಬನು ಏನಾಗಿದೆ ನಿಲ್ಲಿಸಿದ್ದಾರೆ, ಇವನು ನಿಲ್ಲಿಸಿದ. ಒಬ್ಬನು ಸುಳ್ಳೆ ಹೊರಟ, ಇನ್ನು ಅವನು ಫಾಲೋ ಮಾಡ್ದ. ಸಿಗ್ನಲ್ ಅಲ್ಲಿ ಹೋಗ್ತಿರ್ತಾರೆ, ಎಷ್ಟೋ ಕೊಟ್ಟಲ್ಲಿ ಹೋಗ್ತಾರೆ ಇರ್ತಾನೆ ಆ ಕಡೆಗೆ. ಅವನಿವನಿಗೆ ಗುರು ಆಗಬಾರ್ದು. ಬುದ್ಧಿ ಇಲ್ಲ, ಅಲ್ಲಿ ಎಲ್ಲಿ ಹಿಡಿದಾಕ್ತಾರೆ ಅವನ್ನ ಅಂತ ಹೇಳ್ತಾರೆ. ಬೆಲ್ಲಿ ಸಿಗ್ನಲ್ ಬಂದಾಗ ಅದು ಫಾಲೋ ಮಾಡ್ತಾರೆ. ಅಂದರೆ ಒಳ್ಳೆಯದನ್ನು ಮಾಡಿದಾಗ ಫಾಲೋ ಮಾಡೋದು, ಕೆಟ್ಟದನ್ನು ಮಾಡಿದಾಗ ಫಾಲೋ ಮಾಡಿಕೊಡು. ಇವ್ರು ಕೆಟ್ಟದ್ರಲ್ಲೇ ಸಾಮಾನ್ಯ ಫಾಲೋ ಮಾಡೋದು. ನಭಜತಿ ಅಂದ್ರೇನು? ಭಜ ಸೇವಾಯ, ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ. ಶ್ರಿಯಂ ಅನುಚರತೀಂ ತದರ್ಥೇನಶ್ಚ ದ್ವಿಪದ ವಿಪತೀನ್ ವಿಭುಧಾಂಶ್ಚ ಯಃ ಸ್ವಪೂರ್ಣಃ ನ ಭಜತಿ ನಿಜಭೃತ್ಯವರ್ಗತಂತ್ರಃ ಕಥಂ ಅಮುಂ ಉದ್ವಿಜೇತ್ ಪುಮಾನ್ ರಸಜ್ಞಃ. ರಸಜ್ಞಾನ ಪದ ಉಪಯೋಗಿಸ್ತಾರೆ ವಿಶೇಷವಾಗಿ. ಮೇಲೆ ಕೂಡ ರಸಜ್ಞಾನ ಪದ ಆತ್ಮಧನ ಪ್ರಿಯ. ಹರಿ ಯಾರಾತಗ ಅನಾತ್ಮಧನ ಪ್ರಿಯ ರಸಜ್ಞ. ರಸ ಅಂತ ಹೇಳಿದರೆ ಭಕ್ತಿ, ಸಾರ. ಪರಮಾತ್ಮ ಸಾರ ಗೊತ್ತಿದೆ, ಯಾವುದಿದೆ ಯಾವುದಿಲ್ಲ ಅಂತೇಳಿ. ಆದರೆ ನೀವೇ ದೇವರನ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಶ್ರಿಯಂ ಅನುಚರತೀಂ ತದರ್ಥೇನಶ್ಚ ದ್ವಿಪದಪತೀನ್ ವಿಭುಧಾಂಶ್ಚ ಯಃ ಸ್ವಪೂರ್ಣಃ ನ ಭಜತಿ ನಿಜಭೃತ್ಯವರ್ಗತಂತ್ರಃ ಕಥಂ ಅಮುಂ ಉದ್ವಿಜೇತ್ ಪುಮಾನ್ ರಸಜ್ಞಃ. ಶ್ರಿಯಂ ದೇವಾಂಶ್ಚ ಭೃತ್ಯತ್ವಾತ್ ಮನುತೆ ಬಹುಕೇಶವಃ ನಾತ್ಮಾರ್ಥಾಯೇತಸ್ತೆ ತು ಭಕ್ತ್ಯಾ ಸರ್ವೋತ್ತಮೋತ್ತಮಾಃ ಇತಿ ಚ. ಅಲ್ಲೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಮೇಲಿನ ಶ್ಲೋಕದಲ್ಲಿ ಸುಮ್ಮನೆ ಶ್ಲೋಕ ನೋಡಿದಾಗ ಒಂದು ಅರ್ಥ ಬರುತ್ತೆ, ಅದು ತಾತ್ಪರ್ಯ ಹೇಳ್ತಾರೆ. ಶ್ರಿಯಂ ಅನುಚರತೀಂ ತದರ್ಥೇನಶ್ಚ. ಶ್ರಿಯಂ ಅನುಚರತೀಂ, ಅನುಚರತೀಂ ಶ್ರಿಯಂ, ಅನುಸರಣೆ ಮಾಡತಕ್ಕಂಥ ಸಂಪತ್ತು ಲಕ್ಷ್ಮೀದೇವಿ. ತದರ್ಥೇನಶ್ಚ, ಲಕ್ಷ್ಮಿಯನ್ನು ಬಯಸಿದವರು. ದ್ವಿಪದಪತೀನ್, ಯಾರವರು? ದ್ವಿಪದಪತೀನ್, ರಾಜಮಹಾರಾಜರು. ದ್ವಿಪದರು ಮನುಷ್ಯರು ಮತ್ತು ರಾಜಮಹಾರಾಜರು. ವಿಭೂಧಾಂಶ್ಚ, ದೇವತೆಗಳೇ ಆಗಿರಬಹುದು. ಯಹ ಸ್ವಪೂರ್ಣಃ ನ ಭಜತಿ, ಯಾರೂ ದೇವರಿಗೆ ಬೇಕಿಲ್ಲ. ಮಹಾಲಕ್ಷ್ಮಿಯಿಂದ ಹಿಡಿದು ಯಾರೂ ದೇವರಿಗೆ ಬೇಕಿಲ್ಲ. ನಮಗೇನು ಅನ್ನಿಸ್ತು? ಮಹಾಲಕ್ಷ್ಮಿಗೂ ಕೆಟ್ಟವರು ಅಂತ ಅರ್ಥ ಅಲ್ಲ ಅದಕ್ಕೆ. ಭಜತ್, ನನಗೋಸ್ಕರ ಅಂತ ದೇವರು ಯಾರನ್ನೂ ಅವಲಂಬಿಸಿಲ್ಲ, ಮಹಾಲಕ್ಷ್ಮಿನೂ ಅವಲಂಬಿಸಿಲ್ಲ. ಇದು ದೇವರ ಮಹಿಮೆ. ನಿಜಭೃತ್ಯವರ್ಗತಂತ್ರ, ಆದರೆ ತನಗೇನೂ ಬೇಕಿಲ್ಲ, ಇದು ಯಾವುದೂ ಇಷ್ಟಪಡೋದಿಲ್ಲ ಅವನು. ಆದರೆ ಒಂದು ನಿಜಭೃತ್ಯವರ್ಗತಂತ್ರ, ತನ್ನ ಭಕ್ತರ ಗುಂಪಿದೆಯಲ್ಲ, ಅವ್ರು ಹೇಳಿದಾಗ ಕೇಳ್ತಾರೆ. ಇದು ದೇವ್ರ ಮಹಿಮೆ ಅಂತ. ಎಂತೆಂಥವ್ರನ್ನೂ ಕೆನ್ನೆತ್ತಿ ನೋಡೋದಿಲ್ಲ, ತನ್ನ ಭಕ್ತರು ಮಾತು ಕೇಳ್ತಾರೆ. ಇವ್ರಿಗೆ ಏನೂ ಇಲ್ದವ್ರು, ಬರಿ ಕೈಯವರು. ಯಾಕೆ? ನಿಜಭೃತ್ಯರು ಬಂತಲ್ಲ, ಏನಂತವಂಥದ್ದು? ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ನಿಜಭೃತ್ಯರು ಅಂದರೆ ಸಹಜವಾದ ಭಕ್ತರವರು. ಸಹಜ ಭಕ್ತರನ್ನು ನೋಡಿ ನಡೀತಾನೆ ಹೊರತು, ಆದರೆ ಯಾವುದನ್ನು ಕೇರ್ ಮಾಡೋದಿಲ್ಲ ಆತ. ಲಕ್ಷ್ಮೀ ಮೊದಲಂದು ಕೇರ್ ಮಾಡೋದಿಲ್ಲ. ನಮಗೇನು ಅನಿಸುತ್ತಾಗ? ಲಕ್ಷ್ಮೀನೇ ಕೇರ್ ಮಾಡೋದಿಲ್ಲ, ದೇವತೆಗಳನ್ನೂ ಕೇರ್ ಮಾಡೋದಿಲ್ಲ ಅಂತ ಹೇಳಿದರೆ ಏನರ್ಥ? ಯಾರು ಇವರೇ ಕೆಟ್ಟವರು ಅಂತ ಅನಿಸ್ಬಿಡ್ತಾರೆ. ಅಲ್ಲ, ಅವರನ್ನು ಅನುಸರಣೆ ಮಾಡ್ತಾನೆ, ಅವರಿಂದ ಉಪಯೋಗ ಆಗುತ್ತೆ ಅಂತ ಮಾಡೋದಿಲ್ಲ. ಅವ್ರ ಭಕ್ತಿಗೋಸ್ಕರ ಮೆಚ್ಚಿ ಮಾಡ್ತಿದ್ದಾನೆ ಹೊರತು ಯಾತಕ್ಕೆ ಮಾಡೋದಿಲ್ಲ? ಡಿಪೆಂಡೆನ್ಸ್ ಇಲ್ಲ. ಅದು ಹೇಳ್ತಾರೆ. ಶ್ರಿಯಂ ದೇವಾಂಶ್ಚ ಭೃತ್ಯತ್ವಾತ್ ಮನುತೆ ಬಹುಕೇಶವಃ. ಮಹಾಲಕ್ಷ್ಮಿಯನ್ನು, ದೇವತೆಗಳನ್ನು ಭಾರಿ ಪ್ರೀತಿಯಿಂದ ಪರಮಾತ್ಮ ನೋಡ್ತಾನೆ. ಯಾತಕ್ಕೋಸ್ಕರ? ನಾ ಆತ್ಮಾರ್ಥಾಯ, ತನಗೋಸ್ಕರ ಅಲ್ಲ, ಸ್ವರತ ಪರಮಾತ್ಮ. ಒಂದು ಯತಸ್ತೇತು ಭಕ್ತ್ಯಾ ಸರ್ವೋತ್ತಮೋತ್ತಮ ಇತಿ ಚ. ಅವ್ರು ಬೈತಾ ಇಲ್ಲ ಇಲ್ಲಿ, ಅವ್ರ ಮೇಲೆ ಡಿಪೆಂಡ್ ಇಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದಾನೆ ಹೊರತು ಅವ್ರನ್ನ ಯಾರು ನನಗೆ ಉಪಯೋಗ ಏನಿಲ್ಲ ಆ ಥರ ಕೇರ್ಲೆಸ್ ಅಂತ ಹೊರಟಿಲ್ಲ ಪರಮಾತ್ಮ. ಈ ಶ್ಲೋಕ ನೋಡಿ ಏನಾಗುತ್ತೆ? ಲಕ್ಷ್ಮಿ ಅವರನ್ನು ಕಂಡ್ರೆ ಪರಮಾತ್ಮನಿಗೆ ಆಗೋದಿಲ್ಲ, ಕೆಲಸಕ್ಕೆ ಬಾರದನ್ನು ಕಂಡ್ರೆ ಭಾಳ ಪ್ರೀತಿ ಅಂತ ಆಗಿಬಿಡುತ್ತೆ. ಹಾಗಲ್ಲ ಅರ್ಥ ಅದಕ್ಕೆ. ಆದ್ದರಿಂದ ಭಕ್ತತ್ವೇನ ಅವ್ರು ನೋಡೋದ್ರಿಂದ ನಾವು ಭಕ್ತರಾದ ನಮ್ಮನ್ನು ನೋಡ್ತಾನೆ. ಬೇರೆ ಗುಣ ಅದನ್ನು ಮುಖ್ಯ ಅಲ್ಲ. ಸಂಪತ್ತನ್ನು ಕೊಡ್ಲಿಕ್ಕೆ ಹೋದರೆ ಸಂಪತ್ತಿನ ಅಭಿಮಾನಿ ದೇವತೆಯೇ ಬೇಕಿಲ್ಲ ಆತನಿಗೆ. ಅರ್ಥ ಆಯ್ತಾ? ಈಗ ಸಂಪತ್ತನ್ನು ಕೊಡ್ಲಿಕ್ಕೆ ಹೋದರೆ ಅಭಿಮಾನಿ ದೇವತೆಯೇ ಬೇಕಿಲ್ಲ, ಸಂಪತ್ತು ಕೇರ್ ಮಾಡೋದಿಲ್ಲ. ಇನ್ನು ಸಂಪತ್ತು ಭಕ್ತಿ ಇದೆ ಅಂತ ಕರೀತಾರೆ.
ಇದು ದೇವರ ಮಹಿಮೆ. ಇದು ಇಲ್ಲದ ಹೋದ್ರೆ ದೇವ್ರನ್ನ ಏನು ಮಾಡ್ಬೋದು? ದುರ್ಯೋಧನ ನೋಡಿ ಏನು ಮಾಡ್ದ? ಟ್ರ್ಯಾಪ್ ಮಾಡಕ್ಕೆ ನೋಡ್ದ, ಕೊಳ್ಳಕ್ಕೆ ಹೋಗಿ. ಯಾವ ಲೆಕ್ಕ ಇವರಿಗೆ ಇದು? ಈಶಾವಾಸ್ಯ ವಿಧಂ ಸರ್ವವಾದವನಿಗೆ ಟೆಂಪ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಮೂರ್ಖತೆ ಕಾಮಣಿ ಆಗ ಮಾಡಿಕೊಡೋದು. ಸರ್ವೋತ್ತಮೋತ್ತಮ ಇತಿ ಚ ತ್ಯಕ್ತ್ವಾ ಸ್ತ್ರೈಣಂಚ ತಂ ಗಚ್ಚನ್ ದೃಷ್ಟೋ ಮೇ ಪತ್ಯುದಾರಧೀಹಿ ಪಂಚವರ್ಯೋ ಮದಾದೇಶೈ ಪಂಚವರ್ಷೋ ಮದಾದೇಶೈ ಸಮ್ರಾಧ್ಯ ಪುರುಷೇಶ್ವರಂ ಸರ್ವೋತ್ತಮತ್ವಾತ್ ವಿಷ್ಣುರಿಹಿ ಮಾಯಾ ಇತ್ಯೇವ ಶಬ್ದತೆ ಇತಿ ಯೋಗ ಸಂಹಿತಾಯಾಂ ತ್ಯಕ್ತ್ವಾ ಸ್ತ್ರೈಣಂಚ ತಂ ಗಚ್ಚನ್ ದೃಷ್ಟೋ ಮೇ ಪತಿ ಉದಾರಧೀಹಿ. ತ್ಯಕ್ತ್ವಾ ಸ್ತ್ರೈಣನಾದವನನ್ನು ಬಿಟ್ಟುಬಿಟ್ಟು ಪರಮಾತ್ಮ ತನ್ನ ಕಡೆ ಹೊರಟ ಭಕ್ತನನ್ನು ನೋಡಿಬಿಟ್ಟು ಪರಮಾತ್ಮ ಪಂಚವರ್ಷೋ ಮದಾದೇಶೈ ಸಮ್ರಾಧ್ಯ ಪುರುಷೇಶ್ವರಂ. 5 ವರ್ಷದ ಹುಡುಗ. ಮುಂದೆ ಧ್ರುವನ ಕಥೆಗೆ ಇಂಟ್ರಡಕ್ಷನ್ ಅದು ಗೊತ್ತಾಯ್ತು. ಧ್ರುವನ ಕಥೆಯ ಸಾರಾಂಶದ್ದು ಸಮ್ರಾಧ್ಯ ಪುರುಷೇಶ್ವರಂ. ಪುರುಷೇಶ್ವರನ ಆರಾಧನೆ ಮಾಡ್ಕೊಂಡು ಹೊರಟಿದ್ದಾನೆ, ಬೇರೆ ಯಾವುದಕ್ಕೂ ಕೂಡ ಬಿಟ್ಟು ಹೋಗ್ತಾ ಇದ್ದಾನೆ. ಅಂಥವನು ದೇವರು ಮೆಚ್ಚುತ್ತಾನೆ. ಸರ್ವೋತ್ತಮತ್ವಾತ್ ವಿಷ್ಣುರ್ಹಿ ಮಾಯಾ ಇತ್ಯೇವ ಶಬ್ದತೆ. ಸರ್ವೋತ್ತಮತ್ವ ಕಾರಣದಿಂದಾಗಿ ವಿಷ್ಣುವಿಗೆ ಏನಂತ ಹೆಸರಿದೆ? ಮಾಯಾ ಅಂತಲೂ ಹೆಸರಿದೆ. ಮುಂದೆ ಇತಿ ವ್ಯೋಮ ಸಂಹಿತಾಯ ದೇವಾನತ್ಯುತ್ತಮಾನ್ ವಿನಾ ಕೇ ಏನಿದೆ ಅದ ಮಾಯಾಧಿಷ್ಠಿತ ಕೊಡಿಲಿ. ಅಶೋಕ ಇರಬೇಕಿಲ್ಲಿ. ತತ್ಪರಂ ಸರ್ವಶಿಷ್ಣೇಭ್ಯೋ ಮಾಯಾಶಿಷ್ಟಿ ಮಯಾ ಇದೆ ಇಲ್ಲಿ. ಮಾಯಾ ಇತ್ಯೇವ ಶಬ್ದತೆ ಸರ್ವೋತ್ತಮತ್ವಾತ್ ವಿಷ್ಣುರ್ಹಿ ಮಾಯಾ ಇತ್ಯೇವ ವಿದ್ಯತೆ. ಅಲ್ಲಿರೋದು ಮಯ ಸರಿಯಾಗಿದೆ, ಹೀಗೆ ಓದಬೇಕಂತ. ಮಾಯಾ ಅಂದರೆ ಮಯ. ತತ್ಪರಂ ಸರ್ವಶಿಷ್ಣೇಭ್ಯೋ ಮಾಯಾಶಿಷ್ಟಿತ ಸರಿ ಹೋಗುತ್ತೆ. ಮಾಯಾಶಿಷ್ಟಿತಮಾರ್ಹತ್ ಪಂಚವರ್ಷೋ ಮದಾದೇಶೈ ಅಲ್ಲ, ನೆಕ್ಸ್ಟ್ ಅದು ತತ್ಪರಂ ಸರ್ವಶಿಷ್ಣೇಭ್ಯೋ ಮಾಯಾಶಿಷ್ಟಿತಮಾರ್ಹತ್ ಮನಯೋ ಏನಾಗಿದೆ? ಅರ್ಧಾಪ್ಯುದೀಕ್ಷಂತೆ. ಧಾವತ್ತಿರ್ಬೇಕಾದ್ರೆ ಪರಂ ನಾಪುರವಾಂಗ್ ನೃಪಾಹ ತತ್ಪರಂ ಸರ್ವಶಿಷ್ಣೇಭ್ಯೋ. ಇಲ್ಲಿ ಶಿಂಶುಮಾರನ ಬಗ್ಗೆ ಹೇಳ್ತಾರೆ. ಪರಮಾತ್ಮನ ರೂಪ ಅಲ್ಲ. ಮಾಯಾಶಿಷ್ಟಿತ ಮಾರುಹತ್ ಸರ್ವೋತ್ತಮತ್ವಾತ್ ವಿಷ್ಣುರ್ಹಿ ಮಾಯ ಇತ್ಯೇವ ಶಬ್ದತೆ ಇತಿ ವ್ಯೋಮ ಸಂಹಿತಾಯ. ಮಾಯಾ ಶಬ್ದಕ್ಕೆ ವಿಷ್ಣು ಅಂತಲೂ ಅರ್ಥ ಇದೆ. ದೇವಾನತ್ಯುತ್ತಮ ಮುನೀನ್ ವಿನಾ ಕೇ ಸಂಶುಮಾರಕಂ ಹರೇ ಗೃಹಂ ಪ್ರವಿಷ್ಟಾಸ್ತು ಧ್ರುವೋ ದೇವಾಶ್ಚ ತದ್ಗತಾಃ. ಧ್ರುವನ ಕಥೆಯಲ್ಲಿ ಹೈಲೈಟ್ ಮಾಡ್ತಾ, ಧ್ರುವ 5 ವರ್ಷ ಹುಡುಗ ಮನೆ ಬಿಟ್ಟು ಹೋದ. ಬೇರೆ ಯಾವುದಕ್ಕೂ ಸ್ತ್ರೈಣಂ. ಯಾರು ಸ್ತ್ರೈಣ? ಉತ್ಥಾನಪಾದ. ತಾನು ಹೆಂಡತಿ ಮಾತನ್ನು ಕೇಳಿಕೊಂಡು ಧ್ರುವನ ಬಗ್ಗೆ ಅವಮಾನ ಮಾಡೋ ಪ್ರಸಂಗ ಬಂತು. ಅದು ದೊಡ್ಡ ತಪ್ಪಾಯ್ತು. ಅದಕ್ಕೆ ಧ್ರುವ ಏನು ಮಾಡಿದ? ಉಪಯೋಗ ಇಲ್ಲ ಅಂತ ಹೊರಟೋಗ್ಬಿಟ್ಟ. ಗೊತ್ತಾಯ್ತಾ? ಇದು ಭಾಳ ಮುಖ್ಯ. ಕೊನೆಗೆ ಎಲ್ಲಿ ಹೊರಟ? ಇಲ್ಲಿ ಕೂಡ ಜಾಗ ಸಿಗಲಿಲ್ಲ. ಅಲ್ಲಿ ಅಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಅಷ್ಟು ಮೇಲೆ ತಂದೆಗೆ ಆಶ್ಚರ್ಯ ಆಗಬೇಕು. ಸ್ತ್ರೈಣಂ ಮತ್ತು ತಂದೆ ಬಗ್ಗೆ ಹೇಳ್ತಾ, ಅದು ಭಾಳ ಮುಖ್ಯ. ಅವಳ ಮಾತಿಗೋಸ್ಕರ ಹೆದ್ಕೊಂಡು ನಾನು ಬಿಟ್ಟುಬಿಟ್ನಲ್ಲ. ತತ್ಪರಂ ಸರ್ವೋತ್ತಮತ್ವಾತ್ ದೇವಾನತ್ಯುತ್ತಮ ಮುನೀನ್ ಮಾಯಾಶಿಷ್ಟಿತ ಮಾರುಹತ್. ಅಂದರೆ ಪರಮಾತ್ಮನಿಂದ ಅಶಿಷ್ಟಿತವಾದದ್ದು ಯಾವುದು? ಶಿಂಶುಮಾರ ಚಕ್ರ. ಅಲ್ಲಿ ಹೊರಟ ಅಂತ ಅರ್ಥ. ಇಲ್ಲಿ ಮಯ ಅಂತ ಹೇಳಿದರೆ ಹೇಳ್ತಿರೋದು ಇವರಲ್ಲ, ದೇವರೆಲ್ಲ ಹೇಳ್ತಿರೋದಲ್ಲ. ಅದರ ಅರ್ಥ ಮಾಡಬಾರ್ದು. ಮಾಯಾ ಅಂತಲೇ ಇರಬೇಕು. ಮಾಯಾಶಿಷ್ಟಿತ ಬಂದ್ರೇನು? ಪರಮಾತ್ಮನಿಂದ ಅಧಿಷ್ಠಿತವಾದ ಶಿಂಶುಮಾರ ರೂಪಿಯಾದ ಪರಮಾತ್ಮನಿಂದ ಅಧಿಷ್ಠಿತವಾದ ಚಕ್ರ ಶಿಂಶುಮಾರ ಚಕ್ರ. ಎಲ್ಲ ಜ್ಯೋತಿಷ್ ಚಕ್ರ. ಎಲ್ಲ ಜ್ಯೋತಿಷ್ ಧರಿಸಿರೋದು ಆ ರೂಪದಿಂದ ಪರಮಾತ್ಮ. ಆಯಿತು, ಅಷ್ಟೇ. ಅಲ್ಲಿಗೆ ಅಧ್ಯಾಯ ಮುಗಿತು. ಅಧ್ಯಾಯ ಸ್ಕಂದನೂ ಮುಗಿತು. ಹರೇ ಗೃಹಂ ಪ್ರವಿಷ್ಟಸ್ತು ಧ್ರುವೋ ದೇವಾಶ್ಚ ತದ್ಗತಾಃ ಇತಿ ವಾತ್ಸೆ. ಆ ರೀತಿ ಮಾಡಿ ಹೊರಟ ಪುಣ್ಯಾತ್ಮ. ದೇವ ಮುನೀನ್ವಿನಾ ಕೇಕ. ಉಳಿದವರಿಗೆಲ್ಲ ಸಾಧ್ಯವಾದದ್ದಲ್ಲ ಇದು. ಒಂದು ಮಾತು ಬಂತಲ್ಲಿ, ಧ್ರುವನಿಗೆ ಮಾತ್ರ ಸಾಧ್ಯ ಆಯಿತು ಅಂತ ಹೇಳಿದರೆ ಉಳಿದ ದೇವತೆಗಳು ಆಗೋದಿಲ್ಲ ಅಂತ ಆಗಿಬಿಡುತ್ತೆ. ಅವರಿಗೆಲ್ಲ ಈ ಗುಂಪಿನಲ್ಲಿ ಇವ್ರಿಗೊಬ್ಬರೇ ಸಾಕಾಯ್ತೆ ಹೊರತು ಉಳಿದವರೆಲ್ಲ ಇದ್ದೇ ಇದ್ದಾರೆ. ಅಷ್ಟೆಲ್ಲ ಶಿಂಶುಮಾರ ಚಕ್ರ ಪರಮಾತ್ಮ ಹಿಡಿದ ಮೇಲೆ ಇದ್ದೇ ಇದ್ದಾರೆ. ಉತ್ತಮರಿಲ್ಲ ಅಂತ ಹೇಳಬೇಕೆ ಹೊರತು ಏನಂತ ಹೇಳಬಾರ್ದು. ಇವನೇ ಸರ್ವೋತ್ತಮ ಅಂತ ಅರ್ಥದಲ್ಲಿ ಹೇಳಲಿಲ್ಲ. ಆ ಕಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪ್ರೈಮರಿ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ 1ನೇ ಕ್ಲಾಸಲ್ಲಿ ಅಷ್ಟೇ. ಅವ್ರಿಗಿಂತ 2-3 ಬೇಕಾಷ್ಟು ಜನ ಇದ್ದಾರೆ. ಆ ಕ್ಲಾಸಲ್ಲಿ ಅದು ಫಸ್ಟ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೆಲ್ಲದಕ್ಕೆ ಅರ್ಥ ಆಗುತ್ತೆ. ಸರ್ವ ವಿದ್ಯಾ ಪ್ರವೀಣೋ ರಾಘವೇಂದ್ರ ಅನ್ನ ವಿದ್ಯೆ. ಇವೆಲ್ಲ ಕೂಡ ಏನಿದು ಅವ್ರಿಗೆ ತಾರತಮ್ಯ ಗೊತ್ತಿಲ್ಲದೆ ಹೇಳಿದ್ದಲ್ಲ. ಅವ್ರಿಗೆ ಗೊತ್ತಿದೆ.
ಈ ಕಾಲದಲ್ಲಿ ಇವರು ಸಮಯ ಒತ್ತೊಬ್ಬರಿಲ್ಲ, ಅದು ಸರಿಯಾದ್ದು. ಅದು ಯಾವ ಕಾಲಕ್ಕೆಲ್ಲ ದೇವ್ರಿಗೆ ಮಾತ್ರ ಹೇಳಬೇಕು. ನಾಸ್ತಿ ನಾರಾಯಣ ಸಮ ನಭೂತಂ ನ ಭವಿಷ್ಯತಿ. ಈ ಪದ ಹಾಕ್ಬೇಕಾದ್ರೆ ಏನಾಗಬೇಕದು, ಬೇರೆ ಯಾರಿಗೂ ಹಾಕ್ಲಿಕ್ಕೆ ಬರೋದಿಲ್ಲ, ದೇವರಿಗೆ ಮಾತ್ರ. ಈ ಕಾಲಕ್ಕೆ ಇಂಥವರಲ್ಲಿ ಇವರಿಗೆ ಫಸ್ಟ್, ಅದು ದೋಷ ಅಲ್ಲ, ಅದು ಗುಣ. ಭೂಲೋಕದಲ್ಲಿ ಇರ್ತಾನೆ ಅಲ್ಲ, ಧ್ರುವಲೋಕರು ಸೇರ್ಕೊಂಡು ಹೋಗಿದೆ ಅದರಲ್ಲಿ. ಅಲ್ಲಿ ಬಂದು ಜಾಗ ಕೊಡ್ತಾನೆ ಪರಮಾತ್ಮ ಧ್ರುವನಿಗೆ. ಧ್ರುವನಿಗೆ ಜಾಗ ಕೊಟ್ಟಿರೋ ಧ್ರುವನ ಜೊತೆ ತಾನಿಲ್ಲ, ಅದೇ ಅಂಥ ಜಾಗದಲ್ಲಿ ಗುಡಿಸ್ತಾನೆ ಅಂತ. ಆರಾಧನೆ ಮಾಡಿ 5 ವರ್ಷದ ಹುಡುಗ ಆರಾಧನೆ ಮಾಡಿದ್ರು ಕೂಡ ಆತನ ಭಕ್ತಿಗೆ ಮೆಚ್ಚಿ ಏನು ಮಾಡಿದ ಪರಮಾತ್ಮ, ಅಲ್ಲಿಗೆ ಎಂಟ್ರಿ ಕೊಟ್ಟ. ಎಂಥ ಎಂಟ್ರಿನೇ ಉಳಿದವ್ರಿಗೆ ಎಂಟ್ರಿ ಸಿಗೋದಿಲ್ಲ. ಅದಕ್ಕೆ ನೋಡೋದಕ್ಕೆ ಏನು ಅನಿಸುತ್ತೆ, ಅದು ಉಳಿದವರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲದಂಥ ಗೌರಿ ಪಟ್ಟ ಅಂತ ಹಾಗೆಲ್ಲ ಹೇಳಬಾರ್ದು. ದೇವತ್ತು ಅವರೆಲ್ಲ ಇದ್ದಾರೆ, ಅವರೆಲ್ಲ ಅಲ್ಲೇ ಇರೋರೆಲ್ಲ ಕೂಡ. ಅವ್ರು ಸೀಟ್ ಸಿಗಲ್ಲ, ಅವರೇ ಇವನವರು ಸೀಟ್ ಸಿಗಲಿಲ್ಲ ಅಂತ ಹುಡುಗರ ಗುಂಪಿನಲ್ಲಿ ಹೇಳಿದ್ದು. ಮೇಷ್ಟ್ರು ಒಳಗೆ ಕೂತಿದ್ದಾರೆ, ಪಾಠ ಮಾಡೋ ಒಳಗಿದ್ದಾರೆ. ಆದ್ದರಿಂದ ಅವನಿಗೆ ದೊಡ್ಡವನು ಅಂತ ಅರ್ಥ ಅಲ್ಲ ಇದು. ಸೀಟ್ ಸಿಗೋರಿಗೆ ಸಿಗಲಿಲ್ಲ ಅಷ್ಟೇ ಹೊರತು ಅಕ್ಕೊಯ್ರಾಗಾಗ್ಲಿಕ್ಕೆ ಉಳಿದೋರಿಗೆ ಸಾಧ್ಯ ಇಲ್ಲ. ಅವ್ರು ಅಪಾಯಿಂಟೆಡ್ ಅವರೆಲ್ಲ ಕೂಡ. ಅವ್ರನ್ನ ಬಿಟ್ಟು ದೊಡ್ಡವನು ಅಂತ ಅರ್ಥ ಅಲ್ಲ. ಇವೆಲ್ಲ ನೋಡೋದಕ್ಕೆ ಏನು ಮಾಡಿಬಿಡ್ತಾರೆ, ಕೆಲವು ಮಾತುಗಳು ಬಂದಾಗ ನೋಡಿದರೆ ವಿರೋಧ ಹೇಳ್ಬಿಟ್ಟಿದ್ದಾರೆ, ಅದು ಸರ್ವೋತ್ತಮ ಅಂತ ಅವ್ರು ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಏನು ಅರ್ಥ ಇದಕ್ಕೆ? ಅದರಿಂದ ಅಪಾರ್ಥ ಮಾಡ್ಕೊಳ್ಬಾರ್ದು, ಅರ್ಥ ಬರ್ತದೆ. ಯಾವುದು ಅಲ್ಲ, ಮುಗಿದೋಯ್ತದು, ಉಪಸಂಹಾರ ಮಾಡ್ತಿದ್ದಾರೆ ಈಗ. ಎಲ್ಲ ಮುಗಿದ್ಬಿಟ್ಟು ಸ್ಕಂದ ಮುಗಿಸ್ತಾ ಸಾರಾಂಶ ಹೇಳ್ಬೇಕಾದ್ರೆ ವಿಷಯ ಹೇಳ್ತಾರೆ, ಅಲ್ಲಿಗೆ ಕಥೆ ಮುಗಿ.